ಕಿತ್ತೂರು ರಾಣಿ ಚೆನ್ನಮ್ಮ ಜೊತೆಗೆ ಮಲ್ಲ ಸರ್ಜಾ ದೇಸಾಯಿ ಇವರ ವಂಶದ ಕುಡಿ ಈ ನಮ್ಮ ಡಾಕ್ಟರ್ ಧನಂಜಯ ಸರ್ಜಿ ಅಂತ ಬಂದಾಗ ನಿಜವಾಗ್ಲೂ ಹೆಮ್ಮೆ. ಬೇಸರ ಏನು ಅಂತ ಬಂದಾಗ ಒಂದು ಟಿಕೆಟ್ ಘೋಷಣೆ ಆಯಿತು ಸರ್ಜಿ ಅವರಿಗೆ, ಆದರೆ ತಾವು ಹೇಳಲೇ ಇಲ್ಲ, ಕೇವಲ ಒಂದು ಮಿಸ್ ಕಾಲ್ ಅನ್ನ ಕೊಟ್ರಿ. ಬೇಜಾರು, ನಿಜವಾಗ್ಲೂ ಬೇಜಾರಿದೆ, ಬೇಸರ ಆಗಿದೆ. ಯಾಕೆಂದ್ರೆ ನಾವು ಮನೆಗೆ ಹೋಗಿದ್ದೀವಿ. ಯಾವುದೇ ವ್ಯಕ್ತಿ ಮನೆಗೆ ಬಂದಾಗ ಸೌಜನ್ಯಕಾರ ಒಳಗಡೆ ಕರಿಬೇಕಾ? ಅದು ಕರಿಯಲ್ಲ ಅಂತಂದ್ರೆ ಎಂತ ಮಾಡೋದು? ಬಟ್ ನಾವು ಗೇಟಿಂದನೇ ವಾಪಸ್ ಹೊರಗೆ ಬಂದ್ವಿ. ಇದು ಸ್ವಲ್ಪ ನೋವು ಉಂಟು, ಬಟ್ ಆದರೂ ವಿಶ್ವಾಸ ಇದೆ. ನಾನು ಹೇಳಿದೆ, ಸ್ವಯಂ ಸೇವಕರು, ಆಶಾವಾದಿಗಳು ಒಳ್ಳೇದಾಗ್ತದೆ ಅಂತ ಅನ್ಸುತ್ತೆ. ಓಕೆ. ನೈಋತ್ಯ ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಧನಂಜಯ ಸರ್ಜಿ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ಸಣ್ಣ ವಯಸ್ಸಿನಲ್ಲಿ 10 ವರ್ಷದಲ್ಲೇ ನಾನು RSS ನ ಚಡ್ಡಿ ಹಾಕೊಂಡು ಇತರರಿಗೆ ಬೇಸರ ಆಗಿದೆ ತಮಗೆ ಟಿಕೆಟ್ ಸಿಕ್ಕಿದಕ್ಕೆ. ಏನು ಗೊತ್ತಿಲ್ಲ ನನಗೆ. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ತಮ್ಮ ಜೊತೆ ಇದ್ದಾರೆ. ಇದು ಕಾರ್ಯಕರ್ತರ ಚುನಾವಣೆ. ಕಾಂಗ್ರೆಸ್ ಪಿಕ್ ಪಾಕೆಟ್ ಸರ್ಕಾರ, ಅವ್ರು ಮಾಡ್ತಿರೋದೆಲ್ಲ ಪಿಕ್ ಪಾಕೆಟ್. ಕರೆಂಟ್ ಬಿಲ್ಲಿನ ಜಾಸ್ತಿ ಮಾಡಿದ್ರು, ಅದನ್ನ ಕರೆಂಟ್ ಫ್ರೀಯಾಗಿ ಕೊಟ್ಟರು. ಈ ಹುಟ್ಟಿದಾಗ ಉಸಿರಿರುತ್ತೆ, ಹೆಸರಿರಲ್ಲ. ಸಾಯ್ಬೇಕಾದ್ರೆ ಹೆಸರಿರುತ್ತೆ, ಉಸಿರಿರಲ್ಲ. ಈ ಉಸಿರು ಮತ್ತು ಹೆಸರಿನ ಮಧ್ಯದಲ್ಲಿರೋದೇ ಜೀವನ. ಊಟ ಶರೀರಕ್ಕೆ ತೃಪ್ತಿ ಕೊಡುತ್ತೆ, ಪಾಠ ಮೆದುಳಿಗೆ ತೃಪ್ತಿ ಕೊಡುತ್ತೆ, ಆಟ ಮನಸ್ಸಿಗೆ ತೃಪ್ತಿ ಕೊಡುತ್ತೆ, ಆತ್ಮಕ್ಕೆ ತೃಪ್ತಿ ಕೊಡುವುದು ನಿಜವಾದ ನಿಸ್ವಾರ್ಥ ಸೇವೆ. ಸುದ್ದಿಗಾಗಿ ಸೇವೆ ಮಾಡಬೇಡ, ಸೇವೆ ಮಾಡಿ ಸುದ್ದಿ ಆಗಬೇಡ, ಸದ್ದಿಲ್ಲದೆ ಸೇವೆ ಮಾಡು. ನಮ್ಮ ಜೊತೆ ಡಾಕ್ಟರ್ ಧನಂಜಯ ಸರ್ಜಿ ಸರ್, ಬಹಳಷ್ಟು ಖುಷಿ ಆಯಿತು ಮಾತಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಧನ್ಯವಾದ. ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ವಿಶೇಷವಾಗಿರುವಂತಹ ಪ್ರೈಮ್ ಟೈಮ್ ಕಾರ್ಯಕ್ರಮ. ಹೇಳಿ ಕೇಳಿ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಮುಗ್ದಿದೆ, ಜೊತೆಗೆ ಇನ್ನೇನು ಫಲಿತಾಂಶಕ್ಕೋಸ್ಕರ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಇವೆಲ್ಲದರ ಜೊತೆಗೆ ಕರ್ನಾಟಕದಲ್ಲಿ ಮತ್ತೊಂದು ಹಬ್ಬ ಶುರುವಾಗಿದೆ. ಅದು ಅಂತಿಂತ ಹಬ್ಬ ಅಲ್ಲ, ಪದವೀಧರರ ಹಬ್ಬ, ಶಿಕ್ಷಕರ ಹಬ್ಬ, ಅದರಲ್ಲೂ ಕೂಡ MNCಗಳ ಹಬ್ಬ, ನಮ್ಮ ಪ್ರತಿನಿಧಿಗಳನ್ನ ನಾವು ಹುಡುಕುವಂತ ಹಬ್ಬ. ಹಾಗಿದ್ದಾಗ ನಮ್ಮ ಜೊತೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕರ್ನಾಟಕದಲ್ಲಿ ಈಗಾಗಲೇ MLC ಚುನಾವಣೆ ಹತ್ರ ಬರ್ತಾ ಇದೆ ಅಂತ ಬಂದಾಗ ಈ ಬಾರಿಯ ಕರ್ನಾಟಕದ MLC ಚುನಾವಣೆಯಲ್ಲಿ ಬಹಳಷ್ಟು ಜನರ ಗಮನಕ್ಕೆ ಪಾತ್ರವಾಗಿರುವಂಥದ್ದು, ಜೊತೆಗೆ ಗಮನ ಸೆಳೆದಿರುವಂತಹ ವ್ಯಕ್ತಿ. ಕಳೆದ ಬಾರಿ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ಒಬ್ಬ ವೈದ್ಯರು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿದ್ರು, ಚರ್ಚೆಗೆ ಕಾರಣವಾಗಿದ್ರು, ಜೊತೆಗೆ ಬಹಳಷ್ಟು ಜನರ ಮನಸ್ಸನ್ನ ಗೆದ್ದಿದ್ರು. ಅಂಥದ್ದೇ ಒಬ್ಬ ವೈದ್ಯರು ಇದೀಗ ಈ ಬಾರಿಯೂ ಕೂಡ MLC ಚುನಾವಣೆಯಲ್ಲಿ ಬಹಳಷ್ಟು ಸುದ್ದಿಯನ್ನ ಮಾಡ್ತಾ ಇದ್ದಾರೆ. ಅಷ್ಟು ಕೂಡ ಯಾರವರು ಅಂತ ಬಂದಾಗ ಈಗಾಗಲೇ ಅವರ ಹೆಸರು ಜನಜನಿತವಾಗಿದೆ. ಅತ್ಯಂತ ಸರಳತೆ, ವಿನಯತೆಯಿಂದ ಮಕ್ಕಳಿಗೆ ಚಿಕಿತ್ಸೆಯನ್ನ ನೀಡುತ್ತಾ ವೈದ್ಯ ಲೋಕದಲ್ಲಿ ತನ್ನದೇ ಆಗಿರುವಂತಹ ಛಾಪನ್ನ ಮೂಡಿಸಿದಂತಹ ವ್ಯಕ್ತಿ. ಅದರಲ್ಲೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಿಸ್ತಿನ ಸಿಪಾಯಿ, ಅದರಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಂತ ಬಂದಾಗ ಇಂತಹ ಒಂದು ಬಲಿಷ್ಠವಾಗಿರುವಂತಹ ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಯಾಗಿ ಈ ಬಾರಿ ನೈಋತ್ಯ ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಅವರು ಮಾತಿಗೆ ಸಿಕ್ಕಿದ್ದಾರೆ. ಹೆವಿ ಬಿಸಿ ಶೆಡ್ಯೂಲ್ ಅಲ್ಲಿ ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಡಾಕ್ಟರ್ ಧನಂಜಯ ಸರ್ಜಿ ಸರ್ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್. ನಮಸ್ತೆ ಸರ್. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ. ಓಕೆ. ವೈದ್ಯರು ಅಂತ ಬಂದಾಗ ಇಷ್ಟು ದಿನ ತಾವು ಮಕ್ಕಳನ್ನು ನೋಡ್ತಾ ಇದ್ರಿ, ರೋಗಿಗಳನ್ನ, ಪೇಷಂಟ್ಗಳನ್ನ ನೋಡ್ತಾ ಇರುವಂಥದ್ದು. ಇವೆಲ್ಲದರ ನಡುವೆ ಈಗ ನಮ್ಮ ಮಂಗಳೂರು, ಕರಾವಳಿ ಭಾಗ, ಮಲೆನಾಡು ಭಾಗ ಎಲ್ಲವನ್ನು ಸುತ್ತಾಡ್ತಿದ್ದೀರಿ. ಕಾರಣ ಚುನಾವಣೆಗೆ ನಿಂತಿದ್ದೀರಿ ಸರ್. ಸೊ ಹಾಗಿದ್ದಾಗ ಪ್ರಥಮವಾಗಿ ನನ್ನ ಪ್ರಶ್ನೆ ಅಷ್ಟೇ, ಹೇಗಿದೆ ಸರ್, ಹೇಗಾಗ್ತಾ ಇದೆ ಈ ಚುನಾವಣಾ ಪ್ರಚಾರ ಕ್ರಿಯೆಗಳು? ತದನಂತರ ನಾನು ಕೆಲವರ ವಿಚಾರಗಳಿಗೆ ಬರ್ತೀನಿ. ಯಾಕಂದರೆ ಹೆಮ್ಮೆ ಇದೆ, ಒಬ್ಬರು ವೈದ್ಯರಾಗಿ ಒಂದು MBBS ಮಾಡಿ MD ಉನ್ನತವಾಗಿರುವಂಥ ವ್ಯಾಸಂಗವನ್ನು ಮಾಡಿ ತನ್ನದೇ ಆಗಿರುವಂಥ ಒಂದು ಫೌಂಡೇಶನ್ ಮೂಲಕ ಬಹಳಷ್ಟು ಸಮಾಜ ಸೇವೆಯನ್ನು ಮಾಡಿದಿರಿ. ಹ್ಯಾಟ್ಸ್ ಆಫ್ ಫಾರ್ ದ್ಯಾಟ್. ಅದಕ್ಕೆ ಹೆಮ್ಮೆ ಇದೆ, ಗೌರವ ಇದೆ. ಬಿಫೋರ್ ದಟ್ ಈ ಒಂದು ಚುನಾವಣೆಯ ಬಗ್ಗೆ ಏನು ಹೇಳ್ತೀರಿ ಸರ್? ಹೇಗಿದೆ ರೆಸ್ಪಾನ್ಸ್? ತುಂಬ ಅದ್ಭುತವಾಗಿದೆ. ಇದು ಕಾರ್ಯಕರ್ತರ ಚುನಾವಣೆ, ಇದು ಅಭ್ಯರ್ಥಿಯ ಚುನಾವಣೆ ಅಲ್ಲ, ಇದು ಕಾರ್ಯಕರ್ತ ಚುನಾವಣೆ. ಪ್ರಪಂಚದ ಅತಿ ದೊಡ್ಡ ಪಕ್ಷ, ಹೆಚ್ಚು ಕಾರ್ಯಕರ್ತರಿರುವಂತಹ ಪಕ್ಷ ಅಂದರೆ ಅದು ಭಾರತೀಯ ಜನತಾ ಪಾರ್ಟಿ. ಅದರಲ್ಲೂ ಕೂಡ ಅತಿ ಹೆಚ್ಚು ನಿಷ್ಠಾವಂತ ಕಾರ್ಯಕರ್ತರಿರುವಂಥ ಪಕ್ಷ ಅಂದರೆ ಅದು ಭಾರತೀಯ ಜನತಾ ಪಾರ್ಟಿ. ಈ ಎಲೆಕ್ಷನಲ್ಲಿ 85,000 ಮತದಾರನ ರೀಚ್ ಮಾಡಬೇಕು ಅಂದರೆ ಅದು ಸಾಧ್ಯ ಅಂದರೆ ಅದು ಕಾರ್ಯಕರ್ತರಿಂದ ಮಾತ್ರ ಸಾಧ್ಯ. ಹಾಗಾಗಿ ನಿಷ್ಠಾವಂತ ದೇವದುರ್ಲಭ ಕಾರ್ಯಕರ್ತರು ನಮ್ಮ ಜೊತೆಗಿದೆ ಅಂದರೆ ಗೆಲುವು ನಿಶ್ಚಿತ ಅಂತ ಒಬ್ಬ ಕಾರ್ಯಕರ್ತರು ಡಿಸೈಡ್ ಮಾಡಿದ್ದಾರೆ ಅಂದರೆ ಗೆಲ್ಲಬೇಕು ಅಂದರೆ 100% ಗೆಲುವು ನಿಜ. ಹಾಗಾಗಿ ಇದು ಕಾರ್ಯಕರ್ತರ ಚುನಾವಣೆ, ಇದು ಡಾಕ್ಟರ್ ಧನಂಜಯ ಸರ್ಜಿ ಅವರ ಚುನಾವಣೆ ಅಲ್ಲ, ಇದು
SL ಭೋಜೇಗೌಡರ ಚುನಾವಣೆ ಅಲ್ಲ, ಇದು ಕಾರ್ಯಕರ್ತರ ಚುನಾವಣೆ, ನಾವು ಗೆದ್ದೇ ಗೆಲ್ತೀವಿ. ಓಕೆ, ಇದು ಬಹಳಷ್ಟು ಉತ್ಸಾಹದಿಂದ ಹೇಳ್ತಾ ಇದ್ದೀರಿ ಈ ಮಾತನ್ನ. ಖಂಡಿತ. ಜೊತೆಗೆ ನೈಋತ್ಯ ಪದವೀಧರ ಕ್ಷೇತ್ರದಿಂದ ನಮ್ಮ ಡಾಕ್ಟರ್ ಸರ್ಜಿ ಸರ್ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ನೈಋತ್ಯ ಶಿಕ್ಷಕರ ಕ್ಷೇತ್ರದಿಂದ SL ಭೋಜೇಗೌಡರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಇಬ್ರು ಕೂಡ ಘಟಾನುಘಟಿ ನಾಯಕರು ಈ ಬಾರಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಅಂತ ಬಂದಾಗ ಒಂದ್ ಕಡೆ ನಂಗೆ ಬಹಳಷ್ಟು ಗಮನ ಸೆಳೆದಿರುವಂತಹ ಒಬ್ಬ ವ್ಯಕ್ತಿಯು ಕೂಡ ಹೌದು, ಜೊತೆಗೆ ಇವರ ಒಂದು ವಿಚಾರಧಾರೆಗಳು ಕೂಡ ಹೌದು. ಯಾಕೆ ಅಂತ ಬಂದಾಗ ಬಹಳಷ್ಟು ನನಗೆ ಗೊತ್ತಿಲ್ಲ, ಡಾಕ್ಟರ್ ಧನಂಜಯ ಸರ್ಜಿ ಬಹಳಷ್ಟು ಸದ್ದಲ್ಲಿದ್ದಾರೆ, ಸುದ್ದಿಯಲ್ಲಿದ್ದಾರೆ. ಯಾಕೆ ಎಷ್ಟು ಸದ್ದು ಸುದ್ದಿಯನ್ನ ಮಾಡ್ತಾ ಇದ್ದಾರೆ ಅಂತ ಬಂದಾಗ ಇದಕ್ಕೆ ಈ ಕಾರಣ ಕೂಡ ಇರಬಹುದು. ಯಾಕಂದ್ರೆ ದೇಶಾಭಿಮಾನ ಜೊತೆಗೆ ಸ್ವಾಭಿಮಾನ ಅಂತ ಬಂದಾಗ, ಸ್ವಾತಂತ್ರ್ಯ ಹೋರಾಟಗಾರರ ವಿಚಾರವಾಗಿ ಬಂದಾಗ ಕಿತ್ತೂರು ರಾಣಿ ಚೆನ್ನಮ್ಮರನ್ನ ನಾವು ನೆನೆಯುತ್ತೇವೆ. ಸೊ ಹಾಗಿದ್ದಾಗ ಕಿತ್ತೂರು ರಾಣಿ ಚೆನ್ನಮ್ಮ ಜೊತೆಗೆ ಮಲ್ಲ ಸರ್ಜಾ ದೇಸಾಯಿ ಇವರ ವಂಶದ ಕುಡಿ ಈ ನಮ್ಮ ಡಾಕ್ಟರ್ ಧನಂಜಯ ಸರ್ಜಿ ಅಂತ ಬಂದಾಗ ನಿಜವಾಗ್ಲೂ ಹೆಮ್ಮೆ. ಬಹಳಷ್ಟು ಜನರಿಗೆ ಗೊತ್ತಿರದಂತಹ ವಿಚಾರ, ನನಗೂ ಕೂಡ ಈ ಒಂದು ವಿಚಾರ ಕೇಳಿ ಸರ್ ಮೈ ರೋಮಾಂಚನ ಆಯ್ತು. ಯಾಕಂದ್ರೆ ದೇಶಾಭಿಮಾನ ಅಂತ ಬಂದಾಗ ತಮ್ಮ ಪಕ್ಷ ಅಂತ ಹೇಳ್ತಾರೆ, ಸ್ವಾಭಿಮಾನ ಅಂತ ಬಂದಾಗ ನಮಗೆ ಕಿತ್ತೂರು ರಾಣಿ ಚೆನ್ನಮ್ಮ, ಮಲ್ಲ ಸರ್ಜಾ ದೇಸಾಯಿ ಅವರು ದೇಶಾಭಿಮಾನ ಸ್ವಾಭಿಮಾನ. ಧನಂಜಯ ಸರ್ಜಿ ಈ ಒಂದು ವಿಚಾರ ಕೇಳಿದಾಗ ನನಗೆ ಬಹಳಷ್ಟು ಖುಷಿ ಆಯ್ತು ಸರ್. ಏನು ಹೇಳ್ತೀರಾ ಸರ್? ಇದು ನನಗೂ MBBS ಫಸ್ಟ್ ಇಯರ್ MBBS ಮಾಡಬೇಕಾದ್ರೆ ನಮಗೆ ನಮ್ಮ ಒಬ್ಬರು ಪ್ರೊಫೆಸರು ಅಟೆಂಡೆನ್ಸ್ ತೊಗೊತಾ ಇದ್ರು. ಡಾಕ್ಟರ್ ಧನಂಜಯ ಅಂತ ಹೇಳಿದೆ, ನಾನು ಸರ್ಜಿ SR ಅಂದರು. ನಾನು SR ಅಂತಂದೆ. ಏನದ SR ಅಂದರೆ ಅಂದರು. ಸರ್ಜಿ ರುದ್ರಪ್ಪ ಅಂತ ಹೇಳಿದೆ. ಸರ್ಜಿ ಅಂದರೆ ಏನು ಅಂದರು. ನನ್ನ ಫ್ಯಾಮಿಲಿ ನೇಮ್ ಅಂತ ಹೇಳಿದೆ. ಓಕೆ. ಅವಾಗ ಅವರು ಇಲ್ಲ ಇದು ನೀನು ಕರೆಕ್ಟಾಗಿ ಕೇಳು ನಿಮ್ಮ ತಂದೆಗೆ ಅಂತ ಹೇಳಿದಾಗ ನಾನು ಇಲ್ಲ ವಾದಿಸಿದೆ, ಇಲ್ಲ ನಮ್ಮದು ಸರ್ಜಿ ಅದು ಅಂತ. ಓಕೆ. ಕೊನೆಗೆ ಇಲ್ಲ ನೀನು ಕನ್ಫರ್ಮ್ ಮಾಡ್ಕೊಂಡು ಕೇಳು ಅಂದಾಗ ಅವಾಗ ನನಗೆ ನಮ್ಮ ತಂದೆಯವರಿಗೆ ಕೇಳಿದಾಗ ಎಳವರು ಅಂತ ಬರ್ತಾರೆ, ಗೊತ್ತಲ್ಲ ಎಳವರು ಅಂತ ಬರ್ತಾರೆ. ಅವರು ಹಿಂದಿನ ನಮ್ಮ ಹಿಸ್ಟ್ರಿನೆಲ್ಲ ನೋಡ್ಕೊಂಡು ಹೇಳ್ತಾರೆ. ಅವರು ಕ್ಲಿಯರಾಗಿ ಹೇಳ್ತಾರೆ, ಅದು ಮಲ್ಲ ಸರ್ಜಾ ದೇಸಾಯಿ ಕಿತ್ತೂರು ರಾಣಿ ಚೆನ್ನಮ್ಮನ ಹಸ್ಬೆಂಡ್, ಆ ಫ್ಯಾಮಿಲಿಯಿಂದ ಬಂದಿರೋದು. ಅದು ಸರ್ಜಾ ಅನ್ನೋದು ಬರ್ತಾ 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 ಅದು ಮಾತಿಗೆ ರೂಢಿಗೆ ಬಂದು ಸರ್ಜಿ ಆಗಿದೆ. ಹಾಗಾಗಿ ನಾವು ನಾರ್ತ್ ಕರ್ನಾಟಕದಿಂದ ಮೈಗ್ರೇಷನ್ ಆಗಿ ನಮ್ಮ ತುಂಬಾ ಪೂರ್ವಜರು ಬಂದಿದ್ದಾರೆ. ಹಾಗಾಗಿ ನಮ್ಮ ಮನದೇವರು ಕೂಡ ಬನಶಂಕರಿ, ಅದು ಉತ್ತರ ಕರ್ನಾಟಕದಲ್ಲಿದೆ. ಹಾಗಾಗಿ ಅದು ಮಲ್ಲ ಸರ್ಜಾ ದೇಸಾಯಿಯ ಫ್ಯಾಮಿಲಿ ಅಂತ ಹೇಳಿ. ಓಕೆ, ಪ್ರೌಡ್ ಸರ್, ಪ್ರೌಡ್ ಫೀಲ್ ಅಲ್ವಾ? ಯಾಕಂದರೆ ನಮಗೆಲ್ಲರೂ ಕೂಡ ಹೆಮ್ಮೆ, ನಾವು ಆ ಹೆಸರನ್ನು ಕೇಳಿದ್ದೀವಿ, ಅದೇ ಒಂದು ಕುಟುಂಬದಿಂದ ಬಂದಿರಿ ಅಂತ ಬಂದಾಗ ಭಾಳಷ್ಟು ಖುಷಿ ಇದೆ ಸರ್, ಹೆಮ್ಮೆ ಇದೆ. ಜೊತೆಗೆ ಶಿವಮೊಗ್ಗದಲ್ಲಿ ಇರುವಂತಹ ನಮ್ಮ ಡಾಕ್ಟರ್ ಧನಂಜಯ ಸರ್ಜಿ ಅವರು, ಇವರ ಒಂದು ಕುಟುಂಬದ ಬಗ್ಗೆ ನಿಜವಾಗ್ಲೂ ಕೂಡ ಕೇಳುವಾಗ ಹೆಮ್ಮೆ ಇದೆ. ಇಂತಹ ಒಂದು ಕುಟುಂಬದಿಂದ ಬಂದಿರುವಂತಹ ವ್ಯಕ್ತಿ ಇದೀಗ ನಮ್ಮ ಸಮಾಜದ ಸೇವೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೊರಟಿದ್ದಾರೆ. ಅದರಲ್ಲೂ ಕೂಡ ಸಮಾಜ ಸೇವೆಯಲ್ಲಿ ಬಹಳಷ್ಟು ಮುಂದೆ ಇರುವಂತಹ ವ್ಯಕ್ತಿಯು ಕೂಡ ಹೌದು. ಅವರದೇ ಆಗಿರುವಂಥ ಒಂದು ಸರ್ಜಿ ಆಸರೆ ಫೌಂಡೇಶನ್ ಮೂಲಕ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿರುವಂತಹ ಸರ್ಜಿ ಸರ್. ಹಾಗಿದ್ದಾಗ ಸರ್, ಈ ಬಾರಿಯ ಚುನಾವಣೆಯಲ್ಲಿ ಬಹಳಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ. ಪ್ರತಿ ಬಾರಿಯೂ ಕೂಡ MLC ಚುನಾವಣೆ ಬರುತ್ತೆ, ಅಂದರೆ ಈ ಬಾರಿಯ ಚುನಾವಣೆ ಬಹಳಷ್ಟು ವಿಚಾರಗಳಿಗೆ ಕಾರಣವಾಗಿರುವಂಥದ್ದು. ಹಾಗಿದ್ದಾಗ ಸರ್ಜಿ ಸರ್ಗೆ ಈ ಬಾರಿಯ ಚುನಾವಣೆಯಲ್ಲಿ ತಾವು ಶಿವಮೊಗ್ಗ ಕ್ಷೇತ್ರದಲ್ಲಿದ್ದೀರಿ, ಕರಾವಳಿ ಭಾಗ, ಇಲ್ಲಿ ಮಂಗಳೂರು, ಉಡುಪಿ, ಈ ರೀತಿ ಕರಾವಳಿ ಭಾಗಗಳು ಬಂದಾಗ ಯಾವ ರೀತಿ ರೆಸ್ಪಾನ್ಸ್ ಇದೆ ಸರ್ ತಮಗೆ ಈ ಭಾಗಗಳಲ್ಲಿ? ನಾನು ಅವಾಗಲೇ ಹೇಳ್ದಂಗೆ ಇಟ್ಸ್ ಎ ಕಾರ್ಯಕರ್ತರ ಚುನಾವಣೆ. ಓಕೆ. ಸೊ ಕಾರ್ಯಕರ್ತರ ಚುನಾವಣೆ ಚೆನ್ನಾಗಿ ಆಗ್ತಾ ಇದೆ. ಓಕೆ. ಖಂಡಿತವಾಗ್ಲೂ ಅದ್ಭುತ ರೆಸ್ಪಾನ್ಸ್ ಇದೆ. ಓಕೆ. ನಮಗೆ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು, ಹೊನ್ನಾಳಿ, ಚನ್ನಗಿರಿ ನಮಗೆ ಬರ್ತದೆ ಈ ಭಾಗದಲ್ಲಿ. ಕರಾವಳಿಯಲ್ಲಿ ನಮಗೆ ಬರೋದು ಉಡುಪಿ ಮತ್ತು ದಕ್ಷಿಣ ಕನ್ನಡ ಮತ್ತು ಕೂರ್ಗು ಕೂಡ ಸೇರ್ತದೆ. ನಮಗೆ ಇದು ಭಾಳ ಸಂಘಟನೆ ಆದಂಥ, ಒಳ್ಳೆಯ ಸಂಘಟನೆ ಇರುವಂಥ ಜಾಗ ಇದು. ಯಾವಾಗಲೂ ಇದು ಭಾರತೀಯ ಜನತಾ ಪಾರ್ಟಿಯ ತೆಕ್ಕೆಯಲ್ಲಿರುವಂತಹ ಜಾಗ. 1988ರಿಂದನೂ ಇದು ಭಾರತೀಯ ಜನತಾ ಪಾರ್ಟಿ ಗೆದ್ದಂಥ ಜಾಗ. 5 ಬಾರಿ ನಮ್ಮ DH ಶಂಕರಮೂರ್ತಿಯವರು ಇದರಲ್ಲಿ ಶಾಸಕರಾಗಿದ್ದರು ವಿಧಾನ ಪರಿಷತ್ತಿನಲ್ಲಿ. ನಂತರದಲ್ಲಿ ಆಯನೂರು ಮಂಜುನಾಥ್ ಅವರು BJPಗೆ ಅವಾಗ ಇದ್ದರು, ಈಗ ಕಾಂಗ್ರೆಸ್ಗೆ ಹೋಗಿದ್ದಾರೆ. ಸೊ ಹಾಗಾಗಿ ಇದು 100% BJPಯ ತೆಕ್ಕೆಗಿರುವಂಥ ಜಾಗ. ಗೆದ್ದೇ ಗೆಲ್ತೀವಿ. ಮತ್ತು ಕರಾವಳಿ ಮತ್ತು ಇದೆಲ್ಲ ಇದು ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ನಿಂತರೆ ಅದು ಗೆಲ್ತಾರೆ ಅಂತೇಳಿ. ಓಕೆ, ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತ ಸರ್, ತಮ್ಮ ಗಮನ ಕೂಡ ಬಂದಿರಬಹುದು, ಈ ಬಾರಿ ಕರಾವಳಿ ಭಾಗದಲ್ಲಿ ಸ್ವಲ್ಪ ನಿರ್ಲಕ್ಷ್ಯ ಆಗಿದೆ ಅಂತ ಹೇಳ್ತಾರೆ. ಯಾಕಂದರೆ ಮಲೆನಾಡು ಭಾಗದಲ್ಲಿ ಇದ್ದಾಗ ಅದಕ್ಕೆ ಪ್ರಾಧಾನ್ಯತೆ ನೀಡಿದ್ದಾರೆ ಅಂತ ಹೇಳ್ತಾರೆ. ಸೊ ಹಾಗಿದ್ದಾಗ ನಾನು ಕೇಳ್ಪಟ್ಟೆ ತಾವುಗಳು ಕೂಡ ಇಲ್ಲಿಯವರೇ, ಇಲ್ಲಿಯೇ ಕಲ್ತವರು, ಇಲ್ಲೇ ವಿದ್ಯಾಭ್ಯಾಸವನ್ನು ಮಾಡಿದವರು, ಸೊ ಎಲ್ಲವೂ ಕೂಡ ಗೊತ್ತಿದೆ ನಮ್ಮ ಭಾಗದವರೇ. ನಾನು PUC ಮಾಡಿದ್ದು ನನಗೆ ಅಳಿಕೆಯಲ್ಲಿ, ಪುತ್ತೂರು ವಿಟ್ಲದಲ್ಲಿರುವ ಅಳಿಕೆಯಲ್ಲಿ. ಓಕೆ. ನಾನು MBBS ಮುಗಿಸಿ MD ಮಾಡಿದ್ದು ನಾನು ಮಣಿಪಾಲಲ್ಲಿ. ಸೊ 2003ರಿಂದ 2006, 2007 ತನಕ ನಾನು ಇಲ್ಲಿ ಮಣಿಪಾಲಲ್ಲಿ ಕಲ್ತಿದ್ದು. ಹಾಗಾಗಿ ನನಗೆ ಭಾಳ ಒಳ್ಳೆಯ ಸಂಬಂಧ ಇದೆ. ನಿಜವಾಗ್ಲೂ ನನ್ನ ಜೀವನದಲ್ಲಿ ಒಳ್ಳೆಯ ಘಟ್ಟ, ಏಕೆಂದರೆ PUC ಒಳ್ಳೆಯ ಘಟ್ಟ.
ನನ್ನ ಡಿಗ್ರಿ ಮಾಡಬೇಕು MD ಮಾಡಬೇಕಾದ್ರೂ ನನ್ನನ್ನು ನಿಜವಾಗ್ಲೂ ಒಬ್ಬ ಮಾರ್ಪಾಟಾಗಿದೆ ಅಂತಂದರೆ ನನಗೆ ಅದು MD ಮಣಿಪಾಲಲ್ಲಿ ಕಲ್ತಿದ್ದು, ಆ ಮಣಿಪಾಲಲ್ಲಿ ಕಲ್ತಿದ್ದ ಆ ಶಿಸ್ತು, ಅಲ್ಲಿ ಮಾಡೋದ್ರಿಂದ ಬರ್ತಿದ್ದಂಥ ವ್ಯಕ್ತಿತ್ವ ನಾನು ಕಲ್ತಿದ್ದಿದೆಯಲ್ಲ, ನಿಜವಾಗ್ಲೂ ಇವತ್ತು ನಾನು ಇಷ್ಟು ಫೇಮಸ್ ಡಾಕ್ಟರ್ ಆಗಲಿಕ್ಕೆ, ನಮ್ಮ ಸರೌಂಡಿಂಗಲ್ಲಿ 5 ಜಿಲ್ಲೆಗೆ ಇಂಥ ಒಳ್ಳೆಯ ವೈದ್ಯನಾಗೋದಕ್ಕೆ ನನಗೆ ಮಣಿಪಾಲಲ್ಲಿ ಕಲ್ತಿದ್ದು ನಿಜವಾಗ್ಲೂ ನನ್ನ ಜೀವನದಲ್ಲಿ ಬಹಳ ಉನ್ನತ ಘಟ್ಟಕ್ಕೆ ಹೋಗ್ಲಿಕ್ಕೆ ಅದೊಂದು ಬಹಳ ಮುಖ್ಯ ಕಾರಣ ಅಲ್ವಾ? ಎಸ್, ಅದೊಂದು ಪ್ರಮುಖವಾಗುವಂತಹ ಒಂದು ಕಾರಣ. ಇವೆಲ್ಲದರ ಜೊತೆಗೆ ನಮ್ಮವರೇ ಬಟ್ ನೀವು ಹೇಳಿದ್ರು MLC ಸ್ಟಾರ್ಟ್ ಆದಾಗಿಂದ ನೈಋತ್ಯ ಪದವೀಧರ ಕ್ಷೇತ್ರ 1988ರಿಂದ ಯಾವಾಗಲೂ BJPಯಿಂದ ಇದು ಶಿವಮೊಗ್ಗಗೆ ಕೊಟ್ಟಿದ್ದಂಥ ಕ್ಷೇತ್ರ. ಮತ್ತೆ ಶಿಕ್ಷಕರ ಕ್ಷೇತ್ರ ನಮಗೆ ದಕ್ಷಿಣ ಕನ್ನಡಕ್ಕೆ ಮತ್ತೆ ಉಡುಪಿಗೆ ಕೊಟ್ಟಿದ್ದೆ ಪ್ರತಿ ಸಲ ದಕ್ಷಿಣ ಕನ್ನಡಕ್ಕೆ. ಬಟ್ ಏನಾಯಿತು ಅಂದರೆ ಲಾಸ್ಟ್ ಟೈಮು ನಮಗೆ BJPನೇ ಗೆದ್ದಂಥ ಕ್ಷೇತ್ರ, ಹಾಗಾಗಿ ಅದು ನಮಗೆ ಉಳಿದಿದೆ. ಮತ್ತು ನಮಗೆ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಲಾಸ್ಟ್ ಟೈಮು ಭೋಜೇಗೌಡರು ಗೆದ್ದಿದ್ರು. ಅಲ್ಲಿ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಗೆ ಇನ್ನೊಬ್ರು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿದ್ದಾಗ ಭಾರತದ ಮುಂದಿನ ನಮ್ಮ ರಾಜಕೀಯ ಭವಿಷ್ಯದಲ್ಲಿ ಹಿರಿಯರಾದಂಥ ದೇವೇಗೌಡರು ನಿಜವಾಗ್ಲೂ ಮುಂದೆ ಒಳ್ಳೇದಾಗಬೇಕು ಅಂದರೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು, ಮುಂದೆ BJP ಅದಕ್ಕೆ ಉತ್ತರ ಅಂತ ಹೇಳಿ ಮರ್ಜ್ ಆಗಿದೆ. ಹಾಗಾಗಿ NDA ಅಭ್ಯರ್ಥಿಯಾಗಿ ಬಂದಿದೆ. ಆ NDA ಅಭ್ಯರ್ಥಿ ಈಗ ಗೆದ್ದಿರುವಂಥ ಭೋಜೇಗೌಡರು ಇರೋದ್ರಿಂದ ಅದು ಅವರಿಗೆ ಹೋಗ್ತದೆ. ಸೊ BJPಗೆ ಏನು ಉಳಿದಿದ್ದಂಥ ಈ ಭಾಗದ ಸೀಟು ಮುಂಚಿನ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ ಶಿವಮೊಗ್ಗಕ್ಕಿಂತ ಅದು ಉಳಿಸ್ಕೊಂಡಿದ್ವಿ. ಅದು ಭೋಜೇಗೌಡರು ಗೆದ್ದಿರೋ ಕಾರಣದಿಂದ ಅವರಿಗೆ ಹೋಗಿದ್ರು. ನಿಜ ನಿಜ. ಜೊತೆಗೆ ಯಾಕಂದ್ರೆ ನಮ್ಮವರೇ ಪದವೀಧರ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಅಂತ ಬಂದಾಗ ನಮ್ಮಲ್ಲಿರುವಂತಹ ಸಮಸ್ಯೆಗಳು ಕೂಡ ಸರ್ಜಿ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಇವೆಲ್ಲದರ ಜೊತೆಗೆ ಡಾಕ್ಟರ್ ಸರ್ಜಿ ಅಂತ ಬಂದಾಗ ಒಳ್ಳೆಯ ಅತ್ಯುತ್ತಮಕೃತ ವೈದ್ಯರು, ಇವೆಲ್ಲದರ ನಡುವೆ ಬಹಳಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಿಷ್ಠಾವಂತ ಕಾರ್ಯಕರ್ತರು ಕೂಡ ಹೌದು. ಅಂದ್ರೆ ತಮ್ಮ ಎಳೆಯ ಪ್ರಾಯದಲ್ಲೇ RSSಗೆ ಸೇರಿ ಅಲ್ಲಿ ಶಿಸ್ತಿನ ಸಿಪಾಯಿಯಾಗಿ ಕೆಲಸವನ್ನ ಮಾಡಿ ತದನಂತರ ಭಾರತೀಯ ಜನತಾ ಪಾರ್ಟಿಯಲ್ಲೂ ಕೂಡ ಬಹಳಷ್ಟು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂತಹ ವ್ಯಕ್ತಿ ಡಾಕ್ಟರ್ ಸರ್ಜಿ ಸರ್. ಈ ಒಂದು ವಿಚಾರದ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಸರ್. ತಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಅದರಲ್ಲಿ ಇದ್ದೀರಾ ಅಥವಾ ಇಲ್ವಾ ಅನ್ನುವಂಥ ವಿಚಾರಗಳ ಬಗ್ಗೆಯೂ ಕೂಡ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಲ್ಲಿ ಹೆಸರಲ್ಲೇ ಇದೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ಸಣ್ಣ ವಯಸ್ಸಿನಲ್ಲಿ 10 ವರ್ಷದಲ್ಲೇ ನಾನು RSSನ ಚಡ್ಡಿ ಹಾಕೊಂಡು ಬೆಳೆದಂತ ಕಾರ್ಯಕರ್ತ ಒನ್ಸ್ ಕಾರ್ಯಕರ್ತ ಲೈಫ್ ಟೈಮ್ ಕಾರ್ಯಕರ್ತ ಅಂತ. ಅದರಲ್ಲಿ ಏನು ರಿಟೈರ್ಮೆಂಟ್ ಇದು ಏನು ಇಲ್ಲ ಅದಕ್ಕೆ. ಅಂಡ್ ಅವಾಗ್ಲಿಂದ ಕಾರ್ಯಕರ್ತ, ನಾನು ಕೊನೆ ಉಸಿರಿಗೂ ಸ್ವಯಂ ಸೇವಕ. ಅದರಲ್ಲಿ ಏನು ಡೌಟ್ ಇಲ್ಲ ನನಗೆ. ಅದರಲ್ಲಿ ಯಾರಿಗೆ ಡೌಟ್ ಇದೆ ಗೊತ್ತಿಲ್ಲ. ಸುಮ್ಮನೆ ಏನೇನೋ ಕಾಂಗ್ರೆಸ್ಸಿಂದ ಬಂದರು, ಆಗ ಬಂದರು, ಈಗ ಬಂದರು, ಅದು ಯಾವಾಗ ಅವ್ರಿಗೆ ಹೆಂಗೆ ತಲೆಗೆ ಬಂತೋ ಗೊತ್ತಿಲ್ಲ. ಯಾಕೆಂದರೆ ನಾನು 10 ವಯಸ್ಸಿಂದ ನಾನು ಬಸವೇಶ್ವರ ಶಾಖೆ, ಸಾಯಂ ಶಾಖೆ, ಸಂಜೆ ಮಾಡುವಂಥ ಶಾಖೆ, ಅದು ಕೂನಂ ರವೀಂದ್ರ ಅವ್ರಿಗೆ ಬೆಳೆಸಿದಂಥ ಹುಡುಗರು ನಾವು. ನನಗೆ 8ನೇ ಕ್ಲಾಸಲ್ಲಿ ನನಗೆ ITC ಆಗಿದ್ದು ಹೊನ್ನಾಳಿಯಲ್ಲಿ, ಪ್ರಾಥಮಿಕ ಶಿಕ್ಷಾ ವರ್ಗ ಅಂತ ಹೇಳ್ತೀವಿ. OTC ಆಗಿರೋದು ನಮಗೆ ಪುತ್ತೂರಲ್ಲಿ, ಅದು 1944ರಲ್ಲಿ, 30 ವರ್ಷದ ಹಿಂದೆ ನಾನು ಮಾಡಿದ್ದು. MBBS ಮಾಡಿ MD ಆದ ಮೇಲೂ ಕೂಡ ನಾನು ನಿರಂತರ ಸಂಘದ ಜೊತೆ ಸಂಪರ್ಕ, ಸಂಘಟನೆ ಇದ್ದೇನೆ. ಸಂಘಟನೆ ಅನೇಕ ಜವಾಬ್ದಾರಿಗಳನ್ನು ಕೋವಿಡ್ ಸಂದರ್ಭದಲ್ಲಿ ನಮಗೆ ಆರೋಗ್ಯ ಭಾರತಿ ಜೊತೆಗೆ ಕೆಲಸ ಮಾಡಿದ್ದೀನಿ, ಸಹಕಾರ ಭಾರತಿ ಜೊತೆ ಕೆಲಸ ಮಾಡಿದ್ದೀನಿ. ಮತ್ತು ಇದರೊಳಗೆ ನನಗೆ ಆ ಕೋವಿಡ್ ಟೈಮಲ್ಲಿ ನನಗೆ ವಿಕಾಸ ಟ್ರಸ್ಟ್ ಅಂತ ಸಂಘದ ಅನೇಕ ಚಟುವಟಿಕೆಗಳು ಅದರಿಂದ ಆಗ್ತದೆ. ಅದರ ಅಧ್ಯಕ್ಷ ಕೂಡ ಆಗಿದ್ದೆ. ಸೊ ನಾನು BJPಗೆ ಬರೋದಕ್ಕಿಂತ ಮುಂಚೆ ಇದು ಸಂಘಟನೆಯಲ್ಲಿ ಒಂದು ರೂಲ್ ಇದೆ, ಏನಂತಂದರೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ನಾವೇನಾದ್ರು ಜವಾಬ್ದಾರಿ ತೊಗೊಂಡಿದ್ರೆ, ನಾವು ರಾಜಕೀಯಕ್ಕೆ ಏನಾದ್ರು ಹೋಗಬೇಕು ಅಂದರೆ ಅದನ್ನು ಬಿಟ್ಟು ಬರಬೇಕು ಅಂತೇಳಿ ಅದನ್ನು ಅಲ್ಲಿ ಅಧ್ಯಕ್ಷನ ಇದನ್ನು ರಿಸೈನ್ ಮಾಡಿ ಅದ ನಂತರ BJPಗೆ ಬಂದು BJPಯ ಜಿಲ್ಲಾ ಉಪಾಧ್ಯಕ್ಷನಾಗಿ ನಿಷ್ಠೆಯಿಂದ ಕೆಲಸ ಮಾಡ್ತೀನಿ. ಅದು ಹೇಗೆ ಕಾಂಗ್ರೆಸ್ಸಿಂದ ಬಂತು, ಅದು ಯಾರಿಗೆ ಏನು ಅನಿಸ್ತು, ಅದು ಏನು ನನಗಂತೂ ಗೊತ್ತಿಲ್ಲ. ಬಟ್ ನಾವಂತೂ ಒಬ್ಬ ಸ್ವಯಂ ಸೇವಕ ಅಂದರೆ ಕೊನೆ ಉಸಿರುವರೆಗೂ ಸ್ವಯಂ ಸೇವಕ. ಪರ್ಫೆಕ್ಟ್. BJPಯ ಜಿಲ್ಲಾ ಉಪಾಧ್ಯಕ್ಷನಾಗಿಯೂ ಕೂಡ ಸೇವೆ ಸಲ್ಲಿಸ್ತೀರಿ ಅಂತ ಬಂದಾಗ ಸರ್, ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಬಹಳಷ್ಟು ಈಗ ಡಾಕ್ಟರ್ ಧನಂಜಯ ಸರ್ಜಿ ಅಂತ ಬಂದಾಗ ವೈದ್ಯರಾಗಿ ವೈದ್ಯ ಲೋಕದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನವನ್ನು ಜೊತೆಗೆ ಸಾಧನೆಯನ್ನು ಮಾಡಿದ್ದೀರಿ ಅಂತ ಬಂದಾಗ, ಜೊತೆಗೆ ತಾವು ಸಮಾಜಕ್ಕೂ ಕೂಡ ಸಾಧನೆಯನ್ನು ಮಾಡ್ತಾ ಇದ್ದೀರಿ ಅಂತ ಬಂದಾಗ, ಪ್ರಮುಖ ಹಾಗಾದರೆ ತಮ್ಮ ಹಿಂದಿರುವಂಥ ಶಕ್ತಿ ಬಹುಶಃ ಈ RSSನ ಒಂದು ಶಿಸ್ತು. ಸ್ವಯಂ ಸೇವಕ ಸಂಘದಲ್ಲಿ ನಮ್ಮ RSS ಅಲ್ಲಿ ಬಹಳ ಮುಖ್ಯವಾಗಿ ಏನು ತುಂಬಾ ಏನು ಹೇಳ್ಕೊಡ್ತಾರೆ ಅಂತಿಲ್ಲ. ದಿನ 1 ಗಂಟೆ ಶಾಖೆಗೆ ಹೋಗ್ಬೇಕು, ಆಟ ಆಡಬೇಕು, ಸೂರ್ಯ ನಮಸ್ಕಾರ ಮಾಡಬೇಕು, ಒಂದು ಕತೆ ಕೇಳಬೇಕು. ನಮ್ಮ ಶಿವಾಜಿ ಹುಡ ಎತ್ಕೊಂಡು ಹೋಗಿದ್ದಂತ ಕತೆ, ಮತ್ತೆ ನಮ್ಮ ಅದನ್ನ ಶಿವಾಜಿ ಕೋಟೆಯನ್ನು ಗೆದ್ದಂತಹ
ಕತೆಗಳು Okay. ಅಂದ್ರೆ ಅವನ್ನ ಕೇಳಿದಾಗ ಮೈ ರೋಮಾಂಚನ ಆಗ್ತದೆ, ಆವಾಗ ದೇಶಭಕ್ತಿ ಹುಟ್ಟುತ್ತದೆ, Yes. ಆಮೇಲೆ ಅಲ್ಲಿ ಒಳ್ಳೆಯ ಸಂಸ್ಕಾರ ಸಿಗ್ತದೆ. ಓಕೆ, ಕರೆಕ್ಟ್. ಜೀವನದಲ್ಲಿ ಒಳ್ಳೆಯ ಸಂಸ್ಕಾರ, ನಮಗೆ ಇವತ್ತು ಇಷ್ಟೊಂದು ನಿಯತ್ತು, ಇಷ್ಟೊಂದು ಒಳ್ಳೆಯ ಪ್ರಾಮಾಣಿಕತೆ ಇದೆ ಅಂತಂದ್ರೆ ಅದು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ನಮಗೆ ಕಲಿಸಿದಂಥ ನೀತಿ. ಓಕೆ, ಖಂಡಿತವಾಗ್ಲೂ ಅದು ಇಂಪ್ಯಾಕ್ಟ್ ಇದ್ದೇ ಇದೆ ಪ್ರತಿಯೊಬ್ಬ ಮನುಷ್ಯನಿಗೆ. ಅದೇ ಸರ್, ಜೀವನದಲ್ಲಿ ತಾವು ಮುಂದೆ ಬಂದಿರಿ ಅಂತ ಬಂದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಕೂಡ ಪೂರಕದಾಗಿ 100% ಪಕ್ಕ. ಯಾವುದೇ ಒಬ್ಬ ಮನುಷ್ಯನ ವ್ಯಕ್ತಿತ್ವದಲ್ಲಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಖಂಡಿತ ಇನ್ಫ್ಲುಯೆನ್ಸ್ ಇದೆ, ಖಂಡಿತ ಇನ್ಫ್ಲುಯೆನ್ಸ್. ಓಕೆ, ಓಕೆ. ಅಲ್ಲಿ ಯಾರು ನಿತ್ಯ ಶಾಖೆಗೆ, ಇವತ್ತು ನಾವು ವಾರಕ್ಕೆ ಒಂದು ಸಲ ಬೆಳಿಗ್ಗೆ ಮಿಲನ್ ಶಾಖೆಗೆ, ಪ್ರತಿ ಗುರುವಾರ ಆಗುವಂಥ ಮಿಲನ್ ಶಾಖೆಗೆ ಹೋಗ್ತೇವೆ. ಓಕೆ, ಓಕೆ, ರೈಟ್ ಸರ್. ಜೊತೆಗೆ ಧನಂಜಯ ಸರ್ಜಿಯವರ ಹೆಸರನ್ನ ನಾವು ಕೇಳಿದ್ದೀವಿ. ಇವೆಲ್ಲದರ ನಡುವೆ ಅವರ ಒಂದು ಪರ್ಸನಲ್ ಲೈಫನ್ನು ನಮ್ಮ ಜನರಿಗೆ ನಾವು ತಿಳಿಸ್ಕೊಡ್ಬೇಕಾಗುತ್ತೆ, ಬಹಳ ಜನರಿಗೆ ಬೇಕಿತ್ತು. ಯಾಕಂದರೆ ಡಾಕ್ಟರ್ ಧನಂಜಯ ಸರ್ಜಿ ಅಂತ ಬಂದಾಗ MBBS ಮಾಡಿದ್ದಾರೆ, MD ಮಾಡಿದ್ದಾರೆ. ಸೊ ಹಾಗಿದ್ದಾಗ ಅವರ ಒಂದು ಈ ಒಂದು ಜರ್ನಿ ಸರ್, ನಮ್ಮ ನಾಯಕರು ಅಂತ ಬಂದಾಗ, ನಮ್ಮ ಜನಪ್ರತಿನಿಧಿಗಳು ಅಂತ ಬಂದಾಗ ಸೊ ಸ್ವಲ್ಪ ತಿಳಿದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಹೇಳ್ತೀರಾ ಸರ್? PUC ನಾನು ಅಳಿಕೆಯಲ್ಲಿ ಮಾಡಿದ್ದು, ಅದಕ್ಕಿಂತ ಮುಂಚೆ ನನಗೆ ಕನ್ನಡ ಮೀಡಿಯಂ ಶಾಲೆಯಲ್ಲಿ ಕಲ್ತಂತ ಸಾಮಾನ್ಯ ರೈತ ಕುಟುಂಬದಿಂದ ಬಂದಂಥವನು. ರೈಟ್. ನನ್ನ MBBS ಮಾಡಿ MD ಮಾಡಿದ ಮೇಲೆ ನನ್ನ ಗೌರ್ಮೆಂಟ್ ಹಾಸ್ಪಿಟಲ್, ಬೆಂಗಳೂರು ಗೌರ್ಮೆಂಟ್ ಹಾಸ್ಪಿಟಲ್ ಕೆಲಸ ಮಾಡಿದೆ. ಓಕೆ. ಆ ಕೆಲಸದ ವೈಖರಿಯಲ್ಲಿ ನೋಡಿಬಿಟ್ಟು ನನಗೆ ಯಾವ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನನಗೆ ಕೆಲಸಕ್ಕೆ ಕೇಳಿದಾಗ ನನಗೆ ಒಂದು MD ಪೀಡಿಯಾಟ್ರಿಕ್ಸ್ ಆಗಿದೆ, ಜಾಬ್ ಕೊಡಿ ಅಂತ ಹೇಳಿದಾಗ ಅವ್ರು ಹೇಳಿದರು, ನಿನ್ನ ಡಿಗ್ರಿಗೆ ನನಗೆ ಜಾಬ್ ಇಲ್ಲ, ನಿನ್ನ MBBS ಡಿಗ್ರಿ ಮೇಲೆ, ನನ್ನ MBBS ಆಗಿ MD ಆದಾಗ MBBS ಡಿಗ್ರಿ ಮೇಲೆ ಏನಾದ್ರು ಕೊಡ್ಬೋದು, ಜೂನಿಯರ್ ಕನ್ಸಲ್ಟೆಂಟ್ ಅಂತ 10,400 ಸಂಬಳ, 10,400 ಸಂಬಳ. ಆ ಸಂಬಳಕ್ಕೆ ಮಾಡೋಂಗಿದ್ರೆ ನಾನು ಹೇಳಿದೆ, ಯಾವುದಿದ್ರು ಕೊಡಿ ಸರ್, ನನ್ನ ಒಟ್ಟಲ್ಲಿ ಇಲ್ಲಿ ಮಾಡಬೇಕು, ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟಲ್ಲಿ ನಾನು ಕೆಲಸ ಮಾಡಬೇಕು ಮಕ್ಕಳದ್ದು ತಜ್ಞನಾಗಿ ಅಂತ ಅಂದ. ಅವು ಕೊಟ್ಟಾಗ ನನಗೆ ಬೆಳಿಗ್ಗೆ 9 ಗಂಟೆಯಿಂದ 4 ಗಂಟೆ ತನಕ ನನಗೆ ಡ್ಯೂಟಿ ಇರ್ತಿತ್ತು. ಬಟ್ ನಾನು ಶುರು ಮಾಡ್ತಿದ್ದು ಬೆಳಿಗ್ಗೆ 9 ಗಂಟೆಗೆ, ರಾತ್ರಿ ಮನೆಗೆ ಬರ್ತಿದ್ದು 12 ಗಂಟೆಗೆ. ಒಂದು ದಿನ ರಜೆ ತೊಗೊಂಡಂಗೆ 6 ತಿಂಗಳು ಕೆಲಸ ಮಾಡಿದೆ. ನಾನು ಕೆಲಸ ವೈಖರಿ ನೋಡ್ಬಿಟ್ಟು ಅವ್ರು ಹೇಳಿದ್ರು, ನೀನು ಇಲ್ಲಿ ಬೇಡ, ನೀನು ಇಲ್ಲೇ ಇರಬೇಕು, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನೀನು ಜಾಬ್ ಕೊಡ್ತೀನಿ, ನೀನು ಇಲ್ಲೇ ಉಳ್ಕೊಂಡ್ರು. ಸಾಕು ಸರ್, ಧನ್ಯವಾದ, ನಾನು ನಮ್ಮ ಹುಟ್ಟಿದ ಊರಲ್ಲಿ ನಾನು ಇರುವಂಥ ಊರಲ್ಲಿ ನನ್ನ ಸೇವೆ ಸಲ್ಲಿಸಬೇಕು ಅಂತೇಳಿ ನಾನು ವಾಪಸ್ ಶಿವಮೊಗ್ಗಕ್ಕೆ ಬಂದೆ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಅಪ್ಲೈ ಮಾಡಿದೆ, ಸೀಟ್ ಕೊಡಿ ಅಂತ ಕೇಳಿದೆ. ಒಂದು ಅಸಿಸ್ಟೆಂಟ್ ಪ್ರೊಫೆಸರು ಕೊಡೋದಿಲ್ಲ ಅಂದರು. ಎಷ್ಟು ನಂದೇ ರ್ಯಾಂಕಿಂಗ್ ಇತ್ತು, ಟಾಪಲ್ಲಿತ್ತು, ಎಲ್ಲದೂ ಇತ್ತು, ಆದರೂ ಕೊಡಲಿಲ್ಲ. ಆಮೇಲೆ ಏನೋ ಕೊಟ್ಟರೆ ಕೊಡ್ತೀವಿ ಅಂದರು. ನಾನು ಏನೂ ಕೊಡೋದಿಲ್ಲ, ಕೊಡೋಂಗಿದ್ರೆ ಕೊಡಿ, 6 ತಿಂಗಳು ಉಚಿತವಾಗಿ ನಾನು ಫ್ರೀಯಾಗಿ ವಿತೌಟ್ ಸಂಬಳ ನಾನು ಕೆಲಸ ಮಾಡ್ತೀನಿ, ಕೊಡಿ ಅಂತ ಕೇಳಿದೆ. ಆಗಲ್ಲ ಅಂದರು. ಆಯಿತು, ದೇವರಿಚ್ಛೆ ಅಂಥೇಳಿ ಒಂದು ಸಣ್ಣ ಕ್ಲಿನಿಕ್ ಸ್ಟಾರ್ಟ್ ಮಾಡಿದೆ. ಸಣ್ಣ ಕ್ಲಿನಿಕ್ಕಿಂದ ಹಂತವಾಗಿ ಇವತ್ತು 6 ಆಸ್ಪತ್ರೆಗಳು, ಒಂದು ನರ್ಸಿಂಗ್ ಕಾಲೇಜ್ನ ಇವಾಗ ಶುರು ಮಾಡ್ತಾ ಇದ್ದೀವಿ, ಒಂದು ಬುದ್ಧಿಮಾಂದ್ಯತೆ ಮಕ್ಕಳಿಗೊಂದು ಶಾಲೆಯನ್ನು ರಿಹ್ಯಾಬಿಟೇಷನ್ ಸೆಂಟರನ್ನು ಕೂಡ ಮಾಡಿದ್ದೇವೆ. ಇವತ್ತು ಒಂದು 1000 ಜನ ಸ್ಟಾಫ್ ಇದ್ದಾರೆ, ಒಂದು 100 ಜನ ಡಾಕ್ಟರ್ಸು ವರ್ಕ್ ಮಾಡುವಂಥ ಒಂದು ಆಸ್ಪತ್ರೆಯ ಸಂಸ್ಥೆಯನ್ನು ಒಂದು ಇದೆ. ಒಂದು ಏನಂದರೆ, ಜೀವನದಲ್ಲಿ ಈ ಹುಟ್ಟಿದಾಗ ಉಸಿರಿರುತ್ತೆ, ಹೆಸರಿರಲ್ಲ, ಸಾಯ್ಬೇಕಾದ್ರೆ ಹೆಸರಿರುತ್ತೆ, ಉಸಿರಿರಲ್ಲ. ಈ ಉಸಿರು ಮತ್ತು ಹೆಸರಿನ ಮಧ್ಯದಲ್ಲಿರೋದೇ ಜೀವನ. ಕೊನೆಯ ಕಾಲದಲ್ಲಿ ನಾವು ಒಳ್ಳೆಯ ಹೆಸರನ್ನು ತಗೋಬೇಕು ಅಂದರೆ ನಮ್ಮ ಜೀವನದಲ್ಲಿ ಸಿಗುವಂಥ ಒಳ್ಳೆಯ ಅವಕಾಶಗಳನ್ನು ನಾವು ಹೇಗೆ ರೀತಿ ಬೆಳೆಸ್ತೇವೆ ಅನ್ನೋದು ಇಂಪಾರ್ಟೆಂಟು. ಊಟ ಶರೀರಕ್ಕೆ ತೃಪ್ತಿ ಕೊಡುತ್ತೆ, ಪಾಠ ಮೆದುಳಿಗೆ ತೃಪ್ತಿ ಕೊಡುತ್ತೆ, ಆಟ ಮನಸ್ಸಿಗೆ ತೃಪ್ತಿ ಕೊಡುತ್ತೆ, ಆತ್ಮಕ್ಕೆ ತೃಪ್ತಿ ಕೊಡುವುದು ನಿಜವಾದ ನಿಸ್ವಾರ್ಥ ಸೇವೆ. ಸುದ್ದಿಗಾಗಿ ಸೇವೆ ಮಾಡಬೇಡ, ಸೇವೆ ಮಾಡಿ ಸುದ್ದಿ ಆಗಬೇಡ, ಸದ್ದಿಲ್ಲದೆ ಸೇವೆ ಮಾಡುವಂತ. ಆ ನಿಟ್ಟಿನಲ್ಲಿ ಒಳ್ಳೆಯ ಕೆಲಸವನ್ನು ಭಗವಂತನ, ನಮ್ಮ ತಂದೆ ತಾಯಿ ಆಶೀರ್ವಾದ, ಭಗವಂತನ ಕೃಪೆಯಿಂದ ಒಳ್ಳೆಯ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಆರೋಗ್ಯ ಕ್ಷೇತ್ರದಲ್ಲಿ ಸುಮಾರಷ್ಟು ಒಳ್ಳೆಯ ಕೆಲಸಗಳನ್ನಾಗಿದೆ. 163 ಮಕ್ಕಳನ್ನ ಮೆಡಿಕಲ್ ಅಡಾಪ್ಷನ್ ಮಾಡಿದ್ದೀನಿ. ಬುದ್ಧಿಮಾಂದ್ಯತೆ ಮಕ್ಕಳು, ಚಿಂದಿ ಆರಿಸುವ ಮಕ್ಕಳನ್ನ, ಮತ್ತು ಅಡಾಪ್ಟ್ ಆಗಿರುವಂಥ ಮಕ್ಕಳು, ಅನಾಥ ಮಕ್ಕಳನ್ನ, ಅವರಿಗೆಲ್ಲ ಉಚಿತವಾದ ಸೇವೆಯನ್ನು ಕೊಡ್ತಾ ಇದ್ದೇವೆ. ಅದೇ ನಿಟ್ಟಿನಲ್ಲಿ ನನಗೆ ಒಂದು ಬುದ್ಧಿಮಾಂದ್ಯತೆ ಮಕ್ಕಳಿಗೆ ರಿಹ್ಯಾಬಿಲಿಟೇಷನ್ ಸೆಂಟರ್ ಇದೆ. ಜೀವನದಲ್ಲಿ ಯಾವತ್ತಾರು ಬೇಜಾರಾದರೆ, ತುಂಬ ಬೇಜಾರಾದರೆ ಅಲ್ಲಿ ನಮ್ಮ ಸೆಂಟ್ರಿಗೆ ಬಂದು ಕೂತ್ಕೊಂಡಾಗ ಮಕ್ಕಳ ತಂದೆ ತಾಯಿ ಅನುಭವಿಸ್ತಿರೋ ಕಷ್ಟ ಇದೆಯಲ್ಲ, ಅದು ನೋಡಿ ನಮ್ದು ಯಾರ್ದು ಏನೂ ಕಷ್ಟ ಇಲ್ಲ. ಅಂಥ ಮಕ್ಕಳಿಗೆ ರಿಹ್ಯಾಬನ್ನ ಮಾಡೋದು, ಕೂರಕ್ಕೆ ಬರಲಿಲ್ಲ ನಿಲ್ಲಂಗೆ ಮಾಡೋದು, ನಿಲ್ಲಕ್ಕೆ ಬರಲಿಲ್ಲ ನಡೆಯಂಗೆ ಮಾಡೋದು, ಅಲ್ಲಿ ಒಂದು ವಿಶೇಷ ಸಂತೋಷ ಇದೆ. ಅದನ್ನು ಆ ಕೆಲಸವನ್ನು ಮಾಡ್ತಿದ್ದೇನೆ. ಅದೇ ರೀತಿ ಸುಮಾರಷ್ಟು ನಮ್ಮ ಇಡೀ ಶಿವಮೊಗ್ಗದ ಜಿಲ್ಲೆಯಲ್ಲಿರುವಂಥ ಸುಮಾರಷ್ಟು ಗೌರ್ಮೆಂಟ್ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಟೈಫಾಯ್ಡ್ ವ್ಯಾಕ್ಸಿನೇಷನ್ನ ರೌಂಡ್ ಟೇಬಲ್ ಜೊತೆಗೆ ಸೇರಿಕೊಟ್ಟಿದ್ದೇವೆ. ಕೋವಿಡ್ ಟೈಮಲ್ಲಿ ಸುಮಾರಷ್ಟು ಸೇವಾ ಕಾರ್ಯಗಳು ಆಗಿದೆ. ನಮ್ಮ ಸಂಘಟನೆಯ ಒಂದು ವಿಭಾಗದಲ್ಲಿ ಆಲ್ಮೋಸ್ಟ್ 3500 ಕಾಲ್ಗಳನ್ನು ಆ ಕೋವಿಡ್ ಸಂದರ್ಭದಲ್ಲಿ ಟೆಲಿಫೋನಿಕ್ ಮುಖಾಂತರ ಅವರಿಗೆ ಆನ್ಸರ್ ಮಾಡಿದ್ದೀವಿ. ಈ ರೀತಿ ಅನೇಕ ಚಟುವಟಿಕೆಗಳಿದೆ. ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಹೈಯೆಸ್ಟ್ ಕೋವಿಡ್ ವ್ಯಾಕ್ಸಿನೇಷನ್ ಕೊಟ್ಟಂತಹ
ಹಾಸ್ಪಿಟ್ಲ್ ಅಂತಂದರೆ ನಮ್ಮ ಸರ್ಜಿ ಹಾಸ್ಪಿಟ್ಲು ಓಕೆ ವಿತ್ ಅವ್ರಿಗೆ ಬಂದಾಗ ಒಂದು ಒಳ್ಳೆಯ ಕಾಫಿನೂ ಆಫರ್ ಮಾಡಿ ಕೊಟ್ಟು ಕಳಿಸಿದಂಥ ಒಳ್ಳೆ ಸರ್ವಿಸನ್ನು ಕೊಟ್ಟಿದ್ವಿ. ಓಕೆ ಕೋವಿಡ್ ಟೈಮದ ಸಂದರ್ಭದಲ್ಲಿ ಗೌರ್ಮೆಂಟ್ ಹೊರತುಪಡಿಸಿ ಪ್ರೈವೇಟ್ ಹಾಸ್ಪಿಟ್ಲೇ ಹೈಯೆಸ್ಟ್ ನಂಬರ್ ಆಫ್ ಡೆಲಿವರೀಸ್ನ ಮಾಡಿದಂಥ ಕೀರ್ತಿ ನಮ್ಮ ಸರ್ಜಿ ಆಸ್ಪತ್ರೆಗೆ ಹೋಗ್ತದೆ. ಓಕೆ ಈ ನಿಟ್ಟಿನಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಬಂದಿದ್ದೇವೆ. ಒಂದು ವಾರಕ್ಕೊಂದು ಹೆಲ್ತ್ ಕ್ಯಾಂಪನ್ನು ಮತ್ತು ವರ್ಷಕ್ಕೆ 2 ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಸ್ವತಃ ನನಗೆ 46 ವರ್ಷ 65 ಬಾರಿ ಬ್ಲಡ್ ಡೊನೇಷನ್ನ ನಾನು ಮಾಡಿದ್ದೇನೆ. ಓಕೆ ಬ್ಯೂಟಿಫುಲ್ 65 ಟೈಮ್ಸ್ ಮಾಡಿದ್ದೇನೆ. ಹೌದು ಮಾಡಿದ್ದೇವೆ. ಜೊತೆಗೆ ಒಂದು ಇನ್ಸಿಡೆಂಟ್ ನಾನು ನಿಮಗೆ ಹೇಳಬೇಕು. ಆ ಕೋವಿಡ್ ಟೈಮಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು. ಆ ಟೈಮಲ್ಲಿ ಹೊರಗೆ ಬರೋಕ್ಕೆ ಹೆದರುತ್ತು ಅನ್ನೋ ಸಂದರ್ಭದಲ್ಲಿ ಪ್ರಾಬ್ಲಮ್ ಏನಾಯಿತು ಅಂದರೆ ಬೆಂಕಿ ಅವಘಡ ಆಯಿತು. ಓಕೆ ಇಲ್ಲಿ ಮೆಗನ್ ಆಸ್ಪತ್ರೆಯಲ್ಲಿ ಅಂದರೆ ಮೆಡಿಕಲ್ ಕಾಲೇಜಲ್ಲಿ ಆ ಹುಟ್ಟಿದ ಮಕ್ಕಳು ICU ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹತ್ಕೊಂಡು ಉರಿಯೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಆ ಟೈಮಲ್ಲಿ ಶಾರ್ಟ್ ಟೈಮಲ್ಲಿ ನಮ್ಮ ಡಾಕ್ಟರ್ ಶ್ರೀಧರ್ ಅಂತ ಹೇಳಿ ENT ಸರ್ಜನ್ ಅವ್ರು ಫೋನ್ ಮಾಡಿದ್ರು, ಹಿಂಗಿದೆ ಕೊಂಡು ಧನಂಜಯ ಈ ಥರ ಎಮರ್ಜೆನ್ಸಿ ಇದೆ ಅಂತ. ತಕ್ಷಣ 10 ಆಂಬುಲೆನ್ಸ್ ಪಟ ಹೋಗಿ ಆ ಮಳೆದಲ್ಲೇ ಕರ್ಕೊಂಬಂದು ಅಷ್ಟು ಮಕ್ಕಳನ್ನ ICU ಇದ್ದಂಥ ಹುಟ್ಟಿದ ಮಕ್ಕಳನ್ನ 1 ದಿನ 2 ದಿನ 5 ದಿನ ಮಕ್ಕಳನ್ನ ಕರ್ಕೊಂಡು ಬಂದು ಅಷ್ಟು ಮಕ್ಕಳನ್ನು ಸೇಫಾಗಿ ಕಳಿಸಿದಂಥ ಪುಣ್ಯ ನಮಗೆ ಇದೆ. ಅವತ್ತೇನಾರು ಮಗುಗೆ ಏನಾದ್ರು ತೊಂದರೆ ಆಗಿದ್ರೆ ಇದು ಸ್ಟೇಟ್ ಅಲ್ಲ, ನ್ಯಾಷನಲ್ ಅಲ್ಲ, ಇಂಟರ್ನ್ಯಾಷನಲ್ ನ್ಯೂಸ್ ಆಗೋದು. ನಮ್ಮ ಶಿವಮೊಗ್ಗ ಜನತೆ ತಲೆ ತಗ್ಸುವ ಹಾಗಾಗಿತ್ತು. ಟೋಟಲ್ 48 ಮಕ್ಕಳನ್ನ ನಾವು ರೆಸ್ಕ್ಯೂ ಮಾಡಿದ್ವಿ. ಅದು ನಿಜವಾಗ್ಲೂ ನಮಗೆ ಹೆಮ್ಮೆ ಇದೆ. ಗ್ರೇಟ್ ಸರ್, ಗ್ರೇಟ್. ನಿಜವಾಗ್ಲೂ ಕೂಡ ಇದು ಹೆಮ್ಮೆ ತರುವಂತಹ ವಿಚಾರ. ಇವೆಲ್ಲದರ ಜೊತೆಗೆ ನಾನು ಯಾಕೆ ನಿಮ್ಮ ಬಗ್ಗೆ ಅಥವಾ ನೀವು ನಿಮ್ಮ ಈ ಜರ್ನಿ ಬಗ್ಗೆ ಕೇಳಿದೆ ಅಂತ ಬಂದಾಗ ಸರ್ ನಿಜವಾಗ್ಲೂ ಕೂಡ ಖುಷಿ ಇದೆ ಆ್ಯಂಡ್ ನನಗೂ ಕೂಡ ಹೆಮ್ಮೆ ಇದೆ ನಿಮ್ಮ ಜೊತೆ ನಾವುಗಳು ಮಾತಾಡ್ತಿದ್ದೀವಿ ಅನ್ನುವಂಥ ವಿಚಾರಗಳಲ್ಲಿ. ಯಾಕಂತ ಬಂದಾಗ ಈ ಪದವೀಧರ ಕ್ಷೇತ್ರಕ್ಕೆ ಚುನಾವಣೆಗೆ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂತ ಬಂದಾಗ ಪದವೀಧರರ ಸಮಸ್ಯೆಗಳ ಬಗ್ಗೆ ಅವರಿಗೆ ಎಷ್ಟು ಗೊತ್ತಿದೆ ಅಥವಾ ಸಾರ್ವಜನಿಕ ಜೀವನದ ಬಗ್ಗೆ ಅವರುಗಳಿಗೆ ಎಷ್ಟು ಗೊತ್ತಿದೆ, ಈ ಕಷ್ಟ ಅನ್ನುವಂಥದ್ದು ಗೊತ್ತಿದೆಯಾ, ಅಥವಾ ಸಾಮಾಜಿಕವಾಗಿ ಅವರು ಏನಾದರೂ ಆ ಒಂದು ಕ್ಷೇತ್ರವನ್ನು ನೋಡಿದ್ದಾರಾ ಅಂತ ಬಂದಾಗ ಎಸ್, ಅದಕ್ಕೋಸ್ಕರ ಕೇಳಿರುವಂಥದ್ದು. ಎಲ್ಲ ಕ್ಷೇತ್ರಗಳನ್ನು ನೋಡಿದ್ದಾರೆ, ಬಹಳಷ್ಟು ವಿಚಾರಗಳನ್ನು ಸಮಸ್ಯೆಗಳನ್ನು ಕಂಡಿದ್ದಾರೆ, ಚಾಲೆಂಜಸ್ಗಳನ್ನು ಫೇಸ್ ಮಾಡಿದ್ದಾರೆ. ಸೊ ದ್ಯಾಟ್ಸ್ ವೈ ಐ ಆಮ್ ಆಸ್ಕಿಂಗ್ ವಿತ್ ಯು ಸರ್. ಗೊತ್ತಿರಬೇಕು, ಇಲ್ದಿದ್ರೆ ಯಾರು ಅಭ್ಯರ್ಥಿ ಇವರುಗಳಿಗೆ ಗೊತ್ತಿದೆಯಾ ಸಮಸ್ಯೆಗಳು ಅಂತ ಬಂದಾಗ ಎಲ್ಲವನ್ನು ಕೂಡ ನೋಡಿದಿರಿ. ನನಗೆ ಬಹಳಷ್ಟು ಖುಷಿ ಇದೆ ಸರ್ ತಾವು ಮಾಡಿರುವಂಥ ಸೇವೆಗಳು. ಅಂದರೆ ವಿಕಲಚೇತನ ಮಕ್ಕಳು, ಅಂಗವಿಕಲ ಮಕ್ಕಳು, ಜೊತೆಗೆ ಮಕ್ಕಳನ್ನು ಅಡಾಪ್ಟ್ ಮಾಡಿ ಅವರನ್ನು ನೋಡ್ಕೊಳ್ಳುವಂಥದ್ದು, ಅಂದರೆ ಪ್ರಮುಖವಾಗಿ ಮಕ್ಕಳ ಅವರೊಂದು ಯೋಗಕ್ಷೇಮವನ್ನು ನೋಡ್ಕೊಳ್ತೀರಿ, ಅವರ ಒಂದು ಆರೋಗ್ಯದ ಬಗ್ಗೆ ನೋಡ್ಕೊಳ್ತೀರಿ. ಏನು ಸರ್ ಸ್ಫೂರ್ತಿ, ಅದರಲ್ಲೂ ಕೂಡ ಅದು ಕೇಳಬೇಕು, ಏನು ಸರ್ ಸ್ಫೂರ್ತಿ ಅನ್ನುವಂಥ. ಯಾಕಂದರೆ ಕೃಷಿ ಕುಟುಂಬದಿಂದ ಬಂದಂಥ ವ್ಯಕ್ತಿ ಇಷ್ಟು ತುಂಬ ದೊಡ್ಡ ಮಟ್ಟದಲ್ಲಿ ಬೆಳಿತೀರಿ ಅಂತ ಬಂದಾಗ ಅದರಲ್ಲೂ ಕೂಡ ಮಕ್ಕಳ ಬಗ್ಗೆ ಕಾಳಜಿಯನ್ನು, ಜೊತೆಗೆ ತಮ್ಮ ಫೌಂಡೇಶನ್ ಮೂಲಕ ಈ ಸಮಾಜ ಸೇವೆ ಹೇಗೆ ಬಂತು ಕಾನ್ಸೆಪ್ಟ್? ನಾನೇನಾದರೂ ಮಾಡಬೇಕು ಸಮಾಜಕ್ಕೆ. ಎಸ್, ನಾವು ಬೆಳೆಯುವಂಥದ್ದು, ನಾವು ಡಾಕ್ಟರ್ ಆಗುವಂಥದ್ದು, ನಾವು ಇನ್ಕಮ್ ಮಾಡೋದು ಇದ್ದದ್ದೇ. ಎಸ್ ಸರ್, ಅದು ಸೈಂಟಿಫಿಕಲಿ ರೀಸನ್ ಇದೆ ಅದಕ್ಕೆ. ಬಹಳ ಸಿಂಪಲ್. ನಿಮಗೆ ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿತೀರಾ, ಕಾಫಿ ಕುಡಿದ್ಮೇಲೆ ಅರ್ಧ ಗಂಟೆ 1 ಗಂಟೆ ಅದೇನೋ ಒಂಥರ ಚೆನ್ನಾಗಿ ಅನ್ಸುತ್ತೆ. ಅದಕ್ಕೆ ಎಷ್ಟೊಂದು ಜನ ಕಾಫಿಗೆ ಅಡಿಕ್ಷನ್ ಆಗ್ತಾರೆ, ಟೀಗೆ ಅಡಿಕ್ಷನ್ ಆಗ್ತಾರೆ. ಆ ಟೈಮಲ್ಲೆಲ್ಲ ಶಾರ್ಟ್ ಟರ್ಮಲ್ಲಿ ನಮಗೇನು ಈ ಥರ ಏನು ಹ್ಯಾಬಿಟ್ಸ್ ಇದ್ದಾವಲ್ಲ, ಚಟಗಳು ದುಶ್ಚಟಗಳು ಯಾವುದೇ ಇರಲಿ, ಇದರೊಳಗೆ ಏನಾಗುತ್ತೆ, ಸಮ್ ಟೈಮಲ್ಲಿ ಅಡ್ರಿನಲ್ ಸರ್ಚ್ ಆಗಿಬಿಟ್ಟು ಸ್ವಲ್ಪ ಬ್ರೈನಿಗೆ ಸ್ಟಿಮ್ಯುಲೇಷನ್ ಆಗಿ ಖುಷಿ ಆಗ್ತದೆ. ಆದರೆ ಈ ಒಳ್ಳೆ ಕೆಲಸ ಮಾಡ್ತೀವಲ್ಲ, ಆ ಒಳ್ಳೆ ಕೆಲಸ ಮಾಡಿ, ಫಾರ್ ಎಕ್ಸಾಂಪಲ್ ಯಾರಿಗೋ ಒಂದು ಬ್ಲಡ್ ಬೇಕಾಗಿತ್ತು, ಕಷ್ಟ ಇತ್ತು, ಅವ್ರಿಗೆ ಬ್ಲಡ್ ಡೊನೇಷನ್ ಮಾಡಿದೆ. ಈ ಬೇರೆ ಚಟಗಳು ಅಂತ ಹೇಳ್ತೀವಲ್ಲ, ಈ ಕಾಫಿದು ಟೀದು ಅಡಿಕ್ಷನ್ ಅಂತ, ಅದರಿಂದ ಬರುವಂಥ ಖುಷಿ ಅಲ್ಪ ಟೈಮ್ ಮಾತ್ರ ಇರ್ತದೆ. ಬಟ್ ಈ ಒಳ್ಳೆ ಸೇವೆಯಿಂದ ಮಾಡಿರುವಂಥ ಖುಷಿ ಜಾಸ್ತಿ ಹೊತ್ತಿರ್ತದೆ. ಫಾರ್ ಎಕ್ಸಾಂಪಲ್ ಬ್ಲಡ್ ಡೊನೇಷನ್ ಮಾಡಿ ಬಂದರೆ ಖುಷಿ ಇರ್ತದೆ 3 ದಿನ 6 ದಿನ 15 ದಿನ 1 ತಿಂಗಳು. ಅಂದರೆ ಈ ಖುಷಿಯಲ್ಲಿ ಸಿರೋಟೋನಿನ್ ಅನ್ನೋ ಹಾರ್ಮೋನು ಸರ್ಜ್ ಆಗ್ತದೆ. ಸೊ ಆ ಸಿರೋಟೋನಿನ್ ಹಾರ್ಮೋನು ಜಾಸ್ತಿ ಹೊತ್ತು ನಿಮಗೆ ಪ್ಲೆಷರ್ನ ಕೊಡ್ತದೆ. ಸೊ ಹಾಗಾಗಿ ಯಾವುದೇ ಒಂದು ವಿಷಯದಲ್ಲಿ ನಮಗೆ ಒಳ್ಳೆಯ ಕೆಲಸವನ್ನು ಮಾಡದ ಸಿಗುವಂಥ ಖುಷಿ ಇದೆಯಲ್ಲ, ನೆಮ್ಮದಿ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್. ನಮ್ಮ ತಂದೆ ಯಾವಾಗಲೂ ಹೇಳ್ತಾರೆ, ಮಗನೇ ಏನೇ ಕೆಲಸ ಮಾಡು, ರಾತ್ರಿ ನಿದ್ದೆ ಕೆಡಿಸುವಂಥ ಕೆಲಸ ಮಾತ್ರ ಮಾಡಬೇಡ ಅಂತ. ನಿಶ್ಚಿಂತೆಯಾಗಿ ಒಳ್ಳೆಯ ಸಂತೃಪ್ತಿಯ ನಿದ್ದೆಯನ್ನು ಮಾಡಬೇಕು ಅಂದರೆ ನೀನು ಒಳ್ಳೆ ಕೆಲಸ ಮಾಡಿದಾಗ ಮಾತ್ರ ಅದಕ್ಕೆ ಸಿಗ್ತದೆ. ಆ ನಿಟ್ಟಿನಲ್ಲಿ ಇರುವಂಥ ಆ ನಿಟ್ಟಿನಲ್ಲಿ ಹೋಗ್ತದೆ. ಓಕೆ ಪರ್ಫೆಕ್ಟ್, ಸೂಪರ್. ಇವೆಲ್ಲದ ಜೊತೆಗೆ ಸರ್, ಯಾಕಂದರೆ ಬಂದಾಗ ಮುಂದಿನ ನಮ್ಮ ಯುವಕರಿಗಾಗಿರ್ಬೋದು ಇದೊಂದು ಸ್ಫೂರ್ತಿ. ನೋ ಡೌಟ್ ನಮ್ಮ ಒಂದು ವೈದ್ಯಕೀಯ ಜೀವನ, ತಮ್ಮ ಒಂದು ಬದುಕಿದಂಥ ರೀತಿಗಳ ಬಗ್ಗೆ ನಾವು ಮಾತಾಡೋದು. ಜೊತೆಗೆ ಎಸ್ ಸರ್, ಚುನಾವಣೆಗೆ ಬರೋಣ. ಚುನಾವಣೆ ಅಂತ ಬಂದಾಗ ಭಾಳಷ್ಟು ಹಾಟ್ ಇಶ್ಯೂಸ್ಗಳಂತ ಹೇಳ್ತಾರೆ. ಈ ಬಾರಿಯೂ ಕೂಡ MLC ಚುನಾವಣೆ ಅಂತ ಬಂದಾಗ ಭಾಳಷ್ಟು ಚರ್ಚೆಗಳು, ಭಾಳಷ್ಟು ಪರ ವಿರೋಧ ಚರ್ಚೆಗಳು ಕೂಡ ನಡೆದಿದೆ ಸರ್. ಹಾಗಿದ್ದಾಗ ನಾನು ಈ ಬಾರಿ ಕೇಳುವಂಥದ್ದು, ನಮ್ಮ ಉಡುಪಿಯ ಮಾಜಿ ಶಾಸಕರು ಅವರು ಈ ಬಾರಿ ಈ ಕ್ಷೇತ್ರದಲ್ಲಿ ಆಕಾಂಕ್ಷಿಗಳಾಗಿದ್ದರು. ತಮ್ಮದೇ ಆಕಾಂಕ್ಷಿಗಳಾಗಿದ್ದಾಗ ಅವರಿಗೆ ಸಿಗಲಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ವಿಚಾರಗಳು ಚರ್ಚೆ ಆಗ್ತಾ ಇದೆ. ನಾನು ಆಗಲೇ ಕೇಳಿದೆ RSSನ ಬಗ್ಗೆ ನಾನು ಕೇಳಿದೆ. ಸೊ RSSನ ಕಟ್ಟ ಶಿಷ್ಯ, RSSನಿಂದ ಸ್ವಯಂ ಸೇವಕರು ಪಕ್ಕ, ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ, ಅಲ್ವಾ ಸರ್? ಇತರರಿಗೆ ಬೇಸರ ಆಗಿದೆ, ತಮಗೆ ಟಿಕೆಟ್ ಸಿಕ್ಕಿದ್ದಕ್ಕೆ ಏನು ಹೇಳ್ತೀರಾ ಸರ್? ಭಾರತೀಯ ಜನತಾ ಪಾರ್ಟಿಯಿಂದ ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ಇರೋದು ಒಂದೇ ಸೀಟು.
ಆ ಸೀಟನ್ನು ಒಬ್ಬರಿಗೆ ಕೊಡಲಿಕ್ಕೆ ಸಾಧ್ಯ. ಹ್ಮ್. ಅದನ್ನು ಪಕ್ಷದ ಹಿರಿಯರು ಡಿಸೈಡ್ ಮಾಡಿ ನಮಗೆ ಕೊಟ್ಟಿದ್ದಾರೆ. ಹ್ಮ್. ಹಾಗಾಗಿ ಅವ್ರ ಬಗ್ಗೆ ವಿಶೇಷ ಗೌರವ ಇದೆ. ಒಳ್ಳೆಯ ವ್ಯಕ್ತಿ ಅವರು. ಸುಮಾರು ವರ್ಷದಿಂದ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದಾರೆ. 3 ಸಲ MLA ಕೂಡ ಆಗಿದ್ದಾರೆ. ಆ ನಿಟ್ಟಿನಲ್ಲಿ ಅವ್ರ ಬಗ್ಗೆ ವಿಶೇಷ ಗೌರವ ಇದೆ. ಈಗಲೂ ನನಗೆ ವಿಶ್ವಾಸ ಇದೆ. ಅವ್ರಿಗೆ ಹಿರಿಯರು ಮಾತಾಡಿದ್ದಾರೆ ಸುಮಾರು ಸಲ. ವಿಶ್ವಾಸ ಇದೆ ಅವರಿಗೆ ಅರ್ಥ ಮಾಡ್ಕೊತಾರೆ. ಯಾಕೆಂದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ನಮ್ಮ ಬಂದಂಥ ಪಾರ್ಟಿ. ಹಾಗಾಗಿ ಅವರು ಹಿರಿಯರು ತಿಳ್ಕೊತಾರೆ ಅಂತ ಅಂದ್ಕೊಂಡಿದ್ದು. ಈಗಲೂ ನನಗೆ ಆಶಯ ಮನೋಭಾವ ಇದೆ. ಅವರು ನಮ್ಮ ಜೊತೆ ಕೈ ಜೋಡಿಸ್ತಾರೆ ಮುಂದೆ. ಓಕೆ, ಇನ್ನೂ ಕೂಡ ಆಶಯ ಇದೆ ತಮಗೆ? ಯಾಕಂದ್ರೆ ಕಳೆದ ಬಾರಿ ಕೂಡ ನಾವು ಸ್ವಯಂ ಸೇವಕರು ಅಂದರೆ ಆಶಾವಾದಿಗಳು. ಓಕೆ, ಯಾವಾಗಲೂ ಆಶಾವಾದಿ. ಓಕೆ. ಭಿನ್ನಮತ ಸ್ಫೋಟಗೊಂಡಾಗ ಒಂದು ಮಾತನ್ನ ಅವತ್ತು ಕೂಡ ಇದೇ ಮಾತನ್ನ ಹೇಳಿದ್ರಿ ತಾವು, ಅಂದ್ರೆ ನನಗೆ ಆಶಾಭಾವನೆ ಇದೆ, ನಮ್ಮ ಜೊತೆ ಸೇರ್ತಾರೆ, ನಮ್ಮ ಜೊತೆ ಕೆಲಸವನ್ನ ಮಾಡ್ತಾರೆ ಅನ್ನುವಂಥದ್ದು. ಆದರೆ ಅದು ಬರೋಬರುತ್ತಾ ಬೇರೆ ಬೇರೆ ಹಂತಕ್ಕೆ ಹೋದಾಗ ಮಾಜಿ ಶಾಸಕರಿಗೆ ಬೇಸರ ಏನು ಅಂತ ಬಂದಾಗ ಒಂದು ಟಿಕೆಟ್ ಘೋಷಣೆ ಆಯಿತು ಸರ್ಜಿ ಅವರಿಗೆ. ಒಂದು ಸೌಜನ್ಯಕ್ಕಾದರೂ ಕೂಡ ಸರ್ಜಿ ಅವರು ನನಗೆ ಟಿಕೆಟ್ ಘೋಷಣೆ ಆಯಿತು ಅನ್ನೋಂಥದ್ದು ಹೇಳ್ಬೋದಿತ್ತಲ್ವಾ ಅನ್ನುವಂತಹ ವಿಚಾರ. ಆದರೆ ತಾವು ಹೇಳಲೇ ಇಲ್ಲ, ಕೇವಲ ಒಂದು ಮಿಸ್ ಕಾಲನ್ನು ಕೊಟ್ರಿ. ಸೊ ಈ ರೀತಿಯ ನಡೆ ಏನೋ ಬೇಸರ ತಂದಿದೆ. ಈಗ ಅವರು ನಮ್ಮ ಜಿಲ್ಲೆಯ ಕ್ಷೇತ್ರದ ಚುನಾವಣಾ ಪ್ರಭಾರಿ ಲೋಕಸಭೆಯಲ್ಲಿ ಆಲ್ಮೋಸ್ಟ್ 1 ತಿಂಗಳಿದ್ರು. ಒಳ್ಳೆ ಆ ಸಂಬಂಧ ಇತ್ತು, ಚೆನ್ನಾಗಿದ್ವಿ, ಎಲ್ಲ ಕಡೆ ಹೋಗಿ ಬರ್ತಿದ್ವಿ, ಖುಷಿ ಇತ್ತು ನಮ್ಗೆ ಅವ್ರ ಜೊತೆ ಕೆಲಸ ಮಾಡೋಕ್ಕೆ. ನಮ್ಗೆ ಇಂಥ ಹಿರಿಯರು ಸಿಕ್ಕಿದ್ದಾರೆ, ಇಂಥ ಮಾರ್ಗದರ್ಶಕರು ಸಿಕ್ಕಿದ್ದಾರೆ ಅಂತೇಳಿ ತುಂಬ ಖುಷಿಯಾಗಿ ಕೆಲಸ ಮಾಡಿದ್ದೇವೆ. ಅಷ್ಟು ಅನ್ಯೋನ್ಯತೆ ಇದ್ದಾಗ ನಾವು ಹೇಗೆ ಅದನ್ನು ಅವ್ರಿಗೆ ಹೇಳ್ದಲ್ಲೇ ಇರೋಕ್ಕೆ ಸಾಧ್ಯ? ನನಗೆ ಟಿಕೆಟ್ಸ್ ಅನೌನ್ಸ್ ಆದಮೇಲೆ ನಾನು ಅವರಿಗೆ ಕಾಲ್ ಮಾಡಿದಾಗ ಬ್ಯುಸಿ ಬಂತು ಒಂದು ಸಲ. ಆಮೇಲೆ ಆ ಒತ್ತಡ ಸಿಕ್ಕಾಬಟ್ಟೆ, ಗೊತ್ತಲ್ಲ ನೀವು, ಒಂದ್ಸಲ ಅನೌನ್ಸ್ ಆದಾಗ ಎಷ್ಟು 1 ನಿಮಿಷಕ್ಕೆ ಎಷ್ಟು ಕಾಲ್ಗಳು ಬರ್ತದೆ. ಅದಾದಮೇಲೆ ನಾವು ಮತ್ತು ಅರುಣ್ DS ಅವರು, ನಮ್ಮ MLC ಆದ ಶ್ರೀಯುತ ಅರುಣ್ DS ಅವರು ಇಬ್ಬರು ನಾವು ಉಡುಪಿಯ ಮನೆಗೆ ಹೋಗಿದ್ವಿ. ಆ ಮನೆಗೆ ಸುಮಾರು ಹುಡ್ಕೊಂಡು ಹೋದ್ವಿ. ಯಾಕೆಂದ್ರೆ ನನಗೆ ಅದು ಜಿಲ್ಲಾಧ್ಯಕ್ಷರ ಪರ್ಮಿಷನ್ ತೊಗೊಂಡೆ ನಾವು ಹೋಗಿದ್ವಿ. ಹೋದಾಗ ಅಲ್ಲಿ ದೊಡ್ಡ ಮನೆ ಇತ್ತು. ಆ ಮನೆಯಲ್ಲಿ ಹೊರಗಡೆ ಸೆಕ್ಯೂರಿಟಿ ಇದ್ರು. ಪಕ್ಕದಲ್ಲಿ ಎಂಥದ್ದು ಪೂಜೆ ಏನೋ ನಡೀತಾ ಇತ್ತು, ಕೋಲ ಏನೋ ನಡೀತಾ ಇತ್ತು. ಅಲ್ಲಿ ಹೋದಾಗ ನಾವು ಅವ್ರಿಗೆ ಹೇಳಿದ್ವಿ, MLC ಆದ ಇವರು ಅರುಣ್ ಅವ್ರು ಬಂದಿದ್ದಾರೆ ಮತ್ತು ಡಾಕ್ಟರ್ ಧನಂಜಯ ಸರ್ಜಿ ಬಂದು ದಯವಿಟ್ಟು ಹೇಳಿ ಅಂತ. ಅವರಿಲ್ಲ ಬಾರ್ ಗಯೆ ಅಂತ ಅಂದರು. ಅದಾದಮೇಲೆ ಮತ್ತೆ ಹೇಳಿದೆ ಅವರಿಗೆ, ಹಿಂಗೆ MLC ಅವ್ರು ಬಂದಿದ್ದಾರಪ್ಪ, ಹೇಳಪ್ಪ ಒಂದು ಸಲ ಅಂತ ಹೇಳಿ. ಅವರು ಏನೂ ರೆಸ್ಪಾನ್ಸು ನಮಗೆ ಮಾಡಲಿಲ್ಲ. ಕೊನೆಗೆ ನಾವು ಅಲ್ಲಿಂದನೇ 2 ಸಲ ಫೋನ್ ಮಾಡಿದೆ ನನ್ನ ಮೊಬೈಲಿಂದ, ಅವ್ರು ತೆಗಿಲಿಲ್ಲ. ಅರುಣ್ ಸರು ಫೋನ್ ಮಾಡಿದರು, ಆವಾಗಲೂ ತೆಗಿಲಿಲ್ಲ. ಇನ್ನು ಎಂತ ಮಾಡಲಿಕ್ಕಾಗ್ತದೆ? ಮನೆಗೆ ಹೋಗಿ ಗೇಟ್ ಹತ್ರ ನಿಂತ್ಕೊಂಡು ಹಾಗೆ ವಾಪಸ್ ಬಂದಮೇಲೆ ಇನ್ನು ಎಂತ ಮಾಡಲಿಕ್ಕೆ? ಗೇಟ್ ಶಬ್ದ ಮಾಡೋದ, ಎಂತ ಮಾಡೋದು? ಒಳಗಡೆ ಜನ ಇತ್ತು, ಸೌಂಡ್ ಆಗ್ತಿತ್ತು, ಎಲ್ಲ ಇತ್ತು. ಅಟ್ಲೀಸ್ಟ್ ನಮಗೆ ಅವರು ಹೇಳ್ತಾರೆ ಸೌಜನ್ಯಕ್ಕೂ ಡಾಕ್ಟರ್ ಧನಂಜಯ ಸರ್ಜಿ ಅವರು ಮಾತಾಡಲಿಲ್ಲ ಅಂಥೇಳಿ ಫೋನ್ ಮಾಡಿದ್ದು. ಬಟ್ ನನಗೊಂದು ಅನಿಸಿದ್ದು, ಸೌಜನ್ಯಕ್ಕೂ ಒಬ್ಬರು ಮನೆಗೆ ಹೋದಾಗ ಒಳಗೆ ಕರೆಯಲಿಲ್ಲ ಅಂತಂದ್ರೆ ನಾನು ಎಂಥದ್ದು ಮಾಡಬೇಕು ಅಂತ. ಒಂದು ಯಾರ್ದೇ ಸಾಮಾನ್ಯ ಯಾರದೇ ಮನೆಗೆ ಹೋದ್ರೂ ಯಾರು ಬರಲಿ ಎಂಥದ್ದು ಬರಲಿ ಒಳಗಡೆ ಕರೆದು ಒಂದು ಮಾತಾಡುವಂಥ ಒಂದು ಸೌಜನ್ಯ ಇರ್ತದೆ. ಬಟ್ ನಾವು ಗೇಟಿಂದನೇ ವಾಪಸ್ ಹೊರಗೆ ಬಂದ್ವಿ. ಇದು ಸ್ವಲ್ಪ ನೋವು ಉಂಟು. ಬಟ್ ಆದರೆ ಅವರು ಹಿರಿಯರು, ನಮ್ಗೆ ಒಳ್ಳೆ ಒಡನಾಟ ಇತ್ತು. ಹಾಗಾಗಿ ನಾನು ಇದನ್ನು ನನ್ನ ಪ್ರಸ್ತಾವನೆ ಎಲ್ಲೂ ಮಾಡಲಿಲ್ಲ. ಪದೇ ಪದೇ ಮೀಡಿಯಾದಲ್ಲಿ ಅವರು ಡಾಕ್ಟರ್ ಸರ್ಜಿ ಅವರು ಸೌಜನ್ಯಕ್ಕೂ ಕಾಲ್ ಮಾಡಿಲ್ಲ ಅಂತ ಒಂದು 5-6 ಕಡೆ ಮೀಡಿಯಾದಲ್ಲಿ ಬಂದಾಗ ನನಗೆ ಬೇಜಾರು, ನಿಜವಾಗ್ಲೂ ಬೇಜಾರಿದೆ, ಬೇಸರ ಆಗಿದೆ. ಯಾಕೆಂದ್ರೆ ನಾವು ಮನೆಗೆ ಹೋಗಿದ್ದೀವಿ, ಗೇಟ್ ಹತ್ರ ವಾಪಸ್ ಬರ್ತಾರೆ ಅಂತಂದ್ರೆ ಅದು ಒಬ್ಬ MLC ಅವ್ರನ್ನ ಕರ್ಕೊಂಡು ವಾಪಸ್ ಬರ್ತಾರೆ, ನಿಜವಾಗ್ಲೂ ಬೇಜಾರಾಗ್ತದೆ. ಇಷ್ಟವರೆಗೂ ನಾನು ಎಲ್ಲೂ ಮೀಡಿಯಾದಲ್ಲಿ ನೆನ್ನೆ ಅನ್ಸುತ್ತೆ ಒಂದು ವೈಟಲ್ಲಿ ಕ್ವಶನ್ ಕೇಳಿದಾಗ ನಾನು ಆನ್ಸರ್ ಮಾಡಿದ್ದೆ. ಬಟ್ ಇಷ್ಟವರೆಗೂ ನಾನು ಹೇಳಿಲ್ಲ. ಯಾಕೆ ನಾವು ಹಿರಿಯರಿದ್ದಾರೆ, ಅವ್ರ ಬಗ್ಗೆ ಗೌರವ ಇದೆ, ಯಾಕೆ ಅದನ್ನು ಹೇಳೋದು ಅಂತೇಳಿ ನೀವೇ ಅರ್ಥ ಮಾಡ್ಕೊಳ್ಳಿ. ಒಬ್ರು ಮನೆಗೆ ಹೋದಾಗ ಒಬ್ರು ನಾನು ಬಿಡಿ, ಡಾಕ್ಟರ್ ಇರ್ಬೋದು, ಅವ್ರು MLC ಇರ್ಬೋದು, ಯಾವುದೇ ವ್ಯಕ್ತಿ ಮನೆಗೆ ಬಂದಾಗ ಒಬ್ಬ ಸೌಜನ್ಯಕಾರ ಒಳಗಡೆ ಕರಿಬೇಕಾ? ಅದು ಕರಿಯಲ್ಲ ಅಂತಂದ್ರೆ ಎಂತ ಮಾಡೋದು? ಬೇಸರ ತಂದಿದ್ದೆ ಖಂಡಿತ ಆಗ್ತದೆ ಸರ್. ಅಲ್ವಾ ಸರ್? ಹೌದು. ಓಕೆ, ತಾವು ಹೋಗಿದ್ದೀರಿ ಮನೆಗೆ, ಹಾಗಾದ್ರೆ ಮಿಸ್ ಕಾಲ್ ಕೊಟ್ಟದ್ದಲ್ಲ ಹಾಗಾದ್ರೆ? ಅಲ್ಲ, ಮನೇಲಿ ಅವ್ರ ಮನೆ ಹೇಳ್ತಾ ಇದ್ದೀನಿ, ದೊಡ್ಡ ಮನೆ, ಸಿಕ್ಕಾಪಟ್ಟೆ ದೊಡ್ಡ ಮನೆ, ಒಳ್ಳೆ ಮನೆ, ಅಲ್ಲಿ ಜನ ಇತ್ತು, ಮಾತಾಡ್ತಿದ್ರು, ಕೋಲ ಆಗ್ತಿತ್ತು ಅಂತ ಹೇಳಿದ್ರು. ಪೂಜೆನ ನೋಡ್ಕೊಂಡು ಮಾಡಿ ಸುಮಾರು ಹೊತ್ತು ನಿಂತಿದ್ವಿ, ಮತ್ತೆ ವಾಪಸ್ ಬಂದ್ವಿ. ಎಂತ ಮಾಡೋದು ಅಂತ. ಓಕೆ, ಗೇಟ್ ಹತ್ರ ನಿಂತಿದ್ರಿ ತಾವು. ಹಾಗೆ ಸೌಜನ್ಯಕ್ಕೋಸ್ಕರ ಮಿಸ್ ಕಾಲ್ ಕೊಟ್ಟದಲ್ಲ ತಾವು? ಸರ್, ಮನೆಗೆ ಹೋಗಿ ಅಲ್ಲಿ ಅವರು ಸೆಕ್ಯೂರಿಟಿಗೆ ಹೇಳಿದ ಮೇಲೂ ಅವ್ರು
ನಮಗೆ ರೆಸ್ಪಾಂಡ್ ಮಾಡಲಿಲ್ಲ ಅಂದರೆ ಅವಾಗ ಫೋನ್ ಮಾಡಿದ್ದು, ಮಿಸ್ ಕಾಲ್ ಕೊಟ್ಟಿದ್ದಲ್ಲ, ಲಾಂಗ್ ಕಾಲೇ, 2 ಸಲ ಲಾಂಗ್ ಕಾಲು. ಮತ್ತೆ ಯಾಕಂದ್ರೆ ಧನಂಜಯ ಸರ್ಜಿ ಅವರು ವಿನಯತೆ ಸರಳತೆ ಇದೆ ಅಂತ ನಾವು ಕೇಳಿದ್ದೀವಿ. ಸೊ ಹಾಗಿದ್ದಾಗ ಹೌದಾ ಇವರು ಈ ರೀತಿ ಮಾಡ್ತಾರ ಅನ್ನುವಂಥ ಪ್ರಶ್ನೆಗಳಿತ್ತು. ಸೊ ದ್ಯಾಟ್ಸ್ ವೈ ಮಾಸ್ಕಿಂಗ್ ವಿತ್ ಯು ಸರ್. ಸೊ ಹಾಗಿದ್ದಾಗ ಏನು ಹೇಳ್ತೀರಾ, ಹಿರಿಯರು, ಮಾಜಿ ಶಾಸಕರು, ತಾವುಗಳು ಕೂಡ ಜೊತೆಯಾಗಿ ಕೆಲಸ ಮಾಡಿದಿರಿ, ರಘುಪತಿ ಭಟ್ ಅವರ ವಿಚಾರವಾಗಿ ಅವರು ಕೂಡ ಮಾತಾಡಿದಾಗ ಏನು ಮನಸ್ಸಿಗೆ ಬರುತ್ತೆ ಸರ್ ಈಗ ತಮಗೆ? ಅಂದರೆ ನನಗೆ ನಿಜವಾಗ್ಲೂ ಬೇಜಾರಿರುತ್ತೆ. ಯಾಕೆಂದರೆ ಹಿರಿಯರಿದ್ದಾರೆ, ತಿಳ್ಕೊಂಡಿದ್ದಾರೆ, 3 ಸಲ MLA ಆಗಿದ್ದಾರೆ, ಅದು ಭಾರತೀಯ ಜನತಾ ಪಕ್ಷದಿಂದ ಒಳ್ಳೆಯ ಸೇವೆಯನ್ನು ಕೂಡ ಅವ್ರು ಕೊಟ್ಟಿದ್ದಾರೆ, ಸಂಘಟನೆಯಲ್ಲಿ ಇದ್ದಾರೆ. ಯಾಕೆ ಅವರು ಇಷ್ಟು ಮಟ್ಟಿಗೆ ಈ ಡಿಸಿಷನ್ ತೊಗೊಂಡಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಆದರೂ ವಿಶ್ವಾಸ ಇದೆ ನನಗೆ. ಎಲೆಕ್ಷನ್ ಆಗೋ ಡೇ ತನಕ ನಮಗೆ ನಾನು ಹೇಳಿದೆ, ಸ್ವಯಂ ಸೇವಕರ ಆಶಾವಾದಿಗಳು ಒಳ್ಳೇದಾಗ್ತದೆ ಅಂತ ಅನಿಸುತ್ತೆ. ಓಕೆ, 85,000 ಮತಗಳಿವೆ. ಸೊ ಹಾಗಿದ್ದಾಗ ನಮ್ಮ ಡಾಕ್ಟರ್ ಧನಂಜಯ ಸರ್ಜಿ ಅವರಿಗೆ ಪಕ್ಕ ಅನ್ನುವಂಥದ್ದು ಎಷ್ಟು ಬಹುಮತ ಬೀಳಬಹುದು, ಅಥವಾ ಯಾವ ರೀತಿ ಈ ಒಂದು ವಿಚಾರದಲ್ಲಿ ತಾವು ಕ್ಯಾಲ್ಕುಲೇಟ್ ಮಾಡಿದಿರಿ ಈಗಾಗಲೇ? ಯಾಕಂದರೆ ಭಾಳಷ್ಟು ಚರ್ಚೆಗಳು ಈಗಾಗಲೇ ನಡೆಯುತ್ತೆ ಚುನಾವಣೆ ಅಂತ ಬಂದಾಗ ಸರ್. ಎಸ್, ತುಂಬ ಚೆನ್ನಾಗೆ, ತುಂಬ ವೆಲ್ ಆರ್ಗನೈಸ್ಡ್ ಆಗಿ ನಮ್ಮ ಕಾರ್ಯಕರ್ತರ ಕೆಲಸ ಆಗ್ತಿದೆ. ಓಕೆ, 20 ಜನರಕ್ಕೆ ಒಂದು ಘಟನಾಯಕ ಅಂತ ಮಾಡಿದ್ದಾರೆ. ಓಕೆ, ಇಡೀ ಕ್ಷೇತ್ರದಲ್ಲಿ ಇಷ್ಟು ಚೆನ್ನಾಗಿ ಇರುವಂಥ ಚುನಾವಣೆ ವ್ಯವಸ್ಥೆ ಆಗಿರಲಿಲ್ಲ. ಓಕೆ, ಅಷ್ಟು ಚೆನ್ನಾಗಿ ಕೆಲಸವನ್ನು ಆಗ್ತಾ ಇದೆ. ಪ್ರತಿಯೊಬ್ಬ ಮತದಾರನು ಹೋಗಿ ಮಾತಾಡಿಸಿ ಬರುವಂಥ ಶಕ್ತಿ ಇವತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಿಗಿದೆ. ಓಕೆ, ಹಾಗಾಗಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ತಮ್ಮ ಜೊತೆ ಇದ್ದಾರೆ. ಖಂಡಿತವಾಗ್ಲೂ ನನ್ನ ಜೊತೆ ಅಲ್ಲ, ಓಕೆ, ಪಕ್ಷದ ಹಿರಿಯರು ಡಿಸೈಡ್ ಮಾಡಿ ಯಾರಿಗೆ ಟಿಕೆಟ್ ಕೊಡ್ತಾರೋ ಅವ್ರಿಗೆ ಖಂಡಿತವಾಗ್ಲೂ ನಿಲ್ತಾರೆ. ಅದಕ್ಕೆ ಸಂಘಟನೆ ಅಂತ ಹೇಳೋದು. ಓಕೆ, ಬಿಜೆಪಿಯ ಕಾರ್ಯಕರ್ತರ ಆಯ್ಕೆ ಅನ್ನುವಂಥದ್ದು ಮತ್ತೊಬ್ಬರು ವ್ಯಕ್ತಿ ಇದ್ದಾಗ ಇದು ಕಾರ್ಯಕರ್ತರ ಆಯ್ಕೆ ಅನ್ನೋದು ಬರೋದಿಲ್ಲ. ಪಕ್ಷ ಯಾರಿಗೆ ಟಿಕೆಟ್ ಕೊಡ್ತಾರೋ ಅವ್ರಿಗೆ ಕಾರ್ಯಕರ್ತರೆಲ್ಲ ಬೆಂಬಲಿಸೋದು. ಇದು ನಮ್ಮ ಪಕ್ಷದಲ್ಲಿ ಕಲಿಸುವಂಥ ಒಂದು ನಮ್ಮ ನಡೆದುಕೊಂಡು ಬಂದಿರೋಂಥ ಇಷ್ಟು ದಿನನೂ ನಮಗೆ ಎಲ್ಲ ಅವಾಗಲೇ ಹೇಳಿದೆ, ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ. ಓಕೆ, ಅದರಲ್ಲೂ ಕೂಡ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನೋದು ಭಾರತೀಯ ಜನತಾ ಪಾರ್ಟಿ, ಬಲಿಷ್ಠವಾಗಿರುವಂಥ ರಾಷ್ಟ್ರೀಯ ಪಕ್ಷ. ಈ ಬಲಿಷ್ಠವಾಗಿರುವಂಥ ರಾಷ್ಟ್ರೀಯ ಪಕ್ಷದಲ್ಲೇ ತಮ್ಮನ್ನು ಆಯ್ಕೆ ಮಾಡಿದ್ದಾರೆ ವೈದ್ಯರಾಗಿ ಅಂತ ಬಂದಾಗ ಈ ಒಂದು ಪದವೀಧರ ಕ್ಷೇತ್ರಕ್ಕೆ ಎಷ್ಟು ಹೆಮ್ಮೆ ಇದೆ ಸರ್. ಯಾಕಂದರೆ ಭಾರತೀಯ ಜನತಾ ಪಾರ್ಟಿ ಅನ್ನೋದು ಬಲಿಷ್ಠವಾಗಿರೋ ರಾಷ್ಟ್ರೀಯ ಪಕ್ಷ ಬೆಳೀತಾ ಇದೆ. ಜೊತೆಗೆ ಅಲ್ಲಿರುವಂತಹ ನಾಯಕರು ನರೇಂದ್ರ ಮೋದಿ ಅವರೆಂದು ಬಹಳಷ್ಟು ನಾಯಕರಿದ್ದಾರೆ. ಸೊ ಹಾಗಿದ್ದಾಗ ಆ ಒಂದು ಪಕ್ಷದಲ್ಲಿ ಡಾಕ್ಟರ್ ಧನಂಜಯ ಸರ್ಜಿ ಅವರನ್ನು ಈ ಬಾರಿ ಗುರುತಿಸಿದೆ. 75 ಅಭ್ಯರ್ಥಿಗಳಲ್ಲಿ ತಾವು ವೈದ್ಯರಾಗಿ ಎಷ್ಟು ಪ್ರೌಡ್ ಫೀಲ್ ಅನ್ನುವಂಥದ್ದು ಸರ್? ಭಾರತೀಯ ಜನತಾ ಪಕ್ಷ ಅಂತಂದರೆ ಹೊಸತನವನ್ನು ಇರುವಂಥ ಪಕ್ಷ. ತೇಜಸ್ವಿ ಸೂರ್ಯರಿಗೂ ಟಿಕೆಟ್ ಕೊಟ್ಟರು. ಅವ್ರೇನು ಮುಂಚೆ ಹೇಗೆ ಸಡನ್ ಆಗಿ ಬಂದರು. ಇವತ್ತು ಮೈಸೂರು ಮಹಾರಾಜರಿಗೂ ಟಿಕೆಟ್ ಕೊಟ್ಟಿದ್ದಾರೆ. ನಮ್ಮ ಡಾಕ್ಟರ್ ಮಂಜುನಾಥ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅಂದರೆ ಅದು ಪಕ್ಷದ ಡಿಸಿಷನ್. ಅವರು ಇಷ್ಟು ಸುಸಜ್ಜಿತವಾಗಿ ಪಕ್ಷವನ್ನು ನಡೆಸಬೇಕಾದ್ರೆ ಹಿರಿಯರೆಲ್ಲ ಯೋಚನೆ ಮಾಡಿ ಡಿಸೈಡ್ ಮಾಡಿ ಅವರು ಕೊಡುವಂಥದ್ದು. ನನ್ನ ಸೌಭಾಗ್ಯ ಆ ಲಿಸ್ಟಲ್ಲಿ ನನ್ನದು ಒಂದು ಆಪ್ಷನ್ ಸಿಕ್ಕಿದೆ. ನನಗೆ ಕಂಟೆಸ್ಟ್ ಮಾಡಲಿಕ್ಕೆ, ಅಭ್ಯರ್ಥಿಯಾಗಿ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ಹಾಗಾಗಿ ನನಗೆ ಸಂತೋಷ ಇದೆ. ಓಕೆ, ಜೊತೆಗೆ ಈ ಬಾರಿಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿಯಾಗಿ ತಾವು ಸ್ಪರ್ಧೆಯನ್ನು ಮಾಡ್ತಾ ಇದ್ದೀರಿ ಅಂತ ಬಂದಾಗ ಈ ಭಾಗದಲ್ಲಿ ಪದವೀಧರರ ಸಮಸ್ಯೆಗಳ ಬಗ್ಗೆ ತಾವು ನಿಜವಾಗ್ಲೂ ಕೂಡ ನೋಡಿದ್ದೀರಾ, ಬೆಳಕು ಚೆಲ್ಲಿದ್ದೀರಾ, ಅಥವಾ ನೋಡಿದ್ದೀರಾ? ಆ ಬಗ್ಗೆ ಏನಾದರೂ ಸಮಸ್ಯೆಗಳಿವೆ ಇದ್ರೆ ಯಾವುದು ಪರ್ಫೆಕ್ಟ್ ಆಗಿರುವಂಥ ಸಮಸ್ಯೆಗಳು ಈ ಭಾಗದಲ್ಲಿ ಇದೆ ಸರ್? ಈ ನೈಋತ್ಯ ಪದವೀಧರ ಕ್ಷೇತ್ರ ಈಗಿನ ರಿಸಲ್ಟ್ಸ್ ನೋಡಿ, ನಮಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ SLC ರಿಸಲ್ಟ್ ಇದೆ. ಫಸ್ಟ್ ಇರೋದು ಉಡುಪಿ, ಸೆಕೆಂಡ್ ಇರೋದು ಮಂಗಳೂರು, ಮೂರನೇದು ಇರೋದು ಶಿವಮೊಗ್ಗ, 4ನೇದು ಚಿಕ್ಕಮಗಳೂರು. ಸೊ ಟಾಪ್ ಲಿಸ್ಟಲ್ಲಿ 4 ಸ್ಥಾನಗಳನ್ನು ನೈಋತ್ಯ ಪದವೀಧರ ಕ್ಷೇತ್ರದ ತಗೊಂಡಿದೆ. ಇಲ್ಲಿ ಟೋಟಲ್ 2 ಲಕ್ಷ ಗ್ರಾಜ್ಯುಯೇಟ್ಸು, ಫಿಮೇಲ್ ಗ್ರಾಜ್ಯುಯೇಟ್ಸ್ ಅಂದರೆ ಹೆಣ್ಣುಮಕ್ಕಳು ಗ್ರಾಜ್ಯುಯೇಟ್ ಆಗ್ತಾರೆ. 1,70,000 ಗಂಡು ಮಕ್ಕಳು, ಪುರುಷರು ಗ್ರಾಜ್ಯುಯೇಟ್ ಆಗ್ತಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಬರುವಂಥದ್ದು ಗ್ರಾಜ್ಯುಯೇಟ್ಸ್ ಆದಾಗ ನಿರುದ್ಯೋಗ ಸಮಸ್ಯೆ ಬರ್ತದೆ. ಅದಕ್ಕೆ ಒಂದು ಪ್ಲಾನಿಂಗ್ ಆಗಬೇಕು. ಬಟ್ ನಿರುದ್ಯೋಗ ಸಮಸ್ಯೆ ಬಗೆಹರಿಸೋದಕ್ಕೆ BJP ಖಂಡಿತವಾಗ್ಲೂ ಸಶಕ್ತ ಇದೆ. ಏನು ಅಂತಂದರೆ ನಮಗೆ BCom BA ಯಾವುದೋ ಒಂದು ಡಿಗ್ರಿ ಮಾಡ್ತೀರಾ, ನೀವು ಫಸ್ಟಿಗೆ ಹೋದಾಗ ಯಾವುದೋ ಒಂದು ಕೆಲಸವನ್ನು ಕೇಳಬೇಕಂದ್ರೆ ಅಲ್ಲಿ ಕೇಳೋದು ಅಷ್ಟೇ, ನಿನ್ನ ಎಕ್ಸ್ಪೀರಿಯನ್ಸ್ ಏನಿದೆ ಅಂತ ಕೇಳ್ತಾರೆ. ಎಕ್ಸ್ಪೀರಿಯನ್ಸ್ ಇಲ್ಲದಲ್ಲಿ ಯಾರೂ ಆಪ್ಷನ್ ಕೊಡೋದಿಲ್ಲ. ಸೊ ಆ ಎಕ್ಸ್ಪೀರಿಯನ್ಸ್ ಬೇಕಾದಕ್ಕೆ ಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳಾಗಬೇಕು, ಸ್ಕಿಲ್ ಡೆವಲಪ್ಮೆಂಟ್ ಆಗಬೇಕು. ಮೋದಿಜಿಯವರು ಸ್ಕಿಲ್ ಡೆವಲಪ್ಮೆಂಟ್ಗೆ ತುಂಬ ಒಟ್ಟು ಕೊಟ್ಟಿದ್ದಾರೆ. ಅದನ್ನು ಕೆಳಮಟ್ಟದಲ್ಲಿ ಇಂಪ್ಲಿಮೆಂಟ್ ಆಗಬೇಕು, ಸರಿಯಾದ ಜವಾಬ್ದಾರಿ ಆಗಿ ಅದನ್ನು ನಡೆಸಬೇಕು. ಆ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದ್ರಿಂದ ಖಂಡಿತವಾಗ್ಲೂ ಅನೇಕ
ಸಮಸ್ಯೆಗಳನ್ನು ಸುಮಾರು ಜನಕ್ಕೆ ನಮಗೆ ಕೆಲಸವನ್ನು ಕೊಡಲಿಕ್ಕೆ ಆಗ್ತದೆ. ಓಕೆ, ಇದು ಒಂದು. ಎರಡನೇದು, ಈ ಸಮಸ್ಯೆಗಳಲ್ಲಿ ನಾವು ನೋಡಬೇಕು, ಪದವೀಧರರಾದ ಮೇಲೆ ಅವ್ರ ಕೆಲಸಕ್ಕೆ ಬಂದಾಗ ESI ಸಿಗ್ತದೆ. ಆ ESI ಅಲ್ಲಿ ಕಟ್ ಆಫ್ ಲಿಮಿಟ್ 21,000 ಇದೆ. ಆ 21,000 ಮೇಲ್ಗಡೆ ಹೋದಾಗ ಅವಾಗ ಅವರಿಗೆ ESI ಫೆಸಿಲಿಟಿ ಹೋಗ್ತದೆ. ಸೊ ಅದನ್ನು ಆ ESI ಫೆಸಿಲಿಟಿಗೆ ಆ ಕಟ್ ಆಫನ್ನು ಜಾಸ್ತಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇದು ಎರಡನೇದು. ಮೂರನೇದು, ನಮ್ಮ ESI ಫೆಸಿಲಿಟಿ ಇದ್ದವ್ರಿಗೆ ಸುಮಾರಷ್ಟು ಹಾಸ್ಪಿಟ್ಲ್ಗಳಲ್ಲಿ ಇದು ಲಭ್ಯ ಇಲ್ಲ. ಯಾಕೆಂದರೆ CGHS ರೇಟ್ಸು ತುಂಬ ಕಡಿಮೆ ಇರೋದ್ರಿಂದ ಎಲ್ಲ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ESI ಆಗ್ಬೋದು, ನಮ್ಮ ಗೌರ್ಮೆಂಟ್ CGHS ರೇಟ್ಸಲ್ಲಿ ಆಗುವಂಥ ಜ್ಯೋತಿ ಸಂಜೀವಿನಿ ಇರ್ಬೋದು, ಅದೆಲ್ಲ ಸುಮಾರಷ್ಟು ಹಾಸ್ಪಿಟ್ಲಲ್ಲಿ ಕೊಡ್ತಾ ಇಲ್ಲ. ಹಾಗಾಗಿ ನಾವು ಅದನ್ನು CGHS ರೇಟ್ಸನ್ನು ಜಾಸ್ತಿ ಮಾಡಲಿಕ್ಕೆ ನಾವು ಪ್ರೆಷರ್ನ ಹಾಕಬೇಕಾಗ್ತದೆ. ಅದೇ ರೀತಿ ಗೌರ್ಮೆಂಟ್ ಇದರಲ್ಲಿ ಟೀಚರ್ಸಲ್ಲಿ ಎಷ್ಟೊಂದು ಹುದ್ದೆಗಳು ಖಾಲಿ ಇದೆ, ಸರ್ಕಾರಿ ನೌಕರನ್ನ ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲ. ಅದಕ್ಕೆ ನಾವು ಪ್ರೆಷರ್ ಹಾಕಬೇಕಾಗ್ತದೆ. ಸೊ ಈ ನಿಟ್ಟಿನಲ್ಲಿ ಸುಮಾರಷ್ಟು ಈ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಂಡು, ಏಕೆಂದರೆ ಹಂತವಾಗಿ ಬೆಳೆದು ಬಂದಂಥ ನಮಗೆ ಪದವೀಧರರ ಸಮಸ್ಯೆಗಳೇನು, ಸಾಮಾನ್ಯ ಜನರ ಸಮಸ್ಯೆಗಳೇನು ಗೊತ್ತಿದೆ. ಖಂಡಿತವಾಗ್ಲೂ ಕಾಂಗ್ರೆಸ್ ಅವರು ವೋಟ್ ಫಾರ್ OPS ಅಂತೇಳಿ ಲಾಸ್ಟ್ ಟೈಮ್ ತಗೊಂಡು ಓಟನ್ನು ಹಾಕಿದ್ದಾರೆ, ಕಾಂಗ್ರೆಸ್ನ ಗೆಲ್ಸಿದ್ದಾರೆ. 1 ವರ್ಷ ಆಯಿತು, ಅದ್ರ ಬಗ್ಗೆ ಚಕಾರ ಎತ್ತಿಲ್ಲ, ಇವತ್ತರೆಗೂ OPS ಬಗ್ಗೆ ಮಾತಾಡಿಲ್ಲ. ಬಟ್ ವೋಟ್ ಕೇಳಬೇಕಾದ್ರೆ ವೋಟ್ ಫಾರ್ OPS ಅಂತ ಹೇಳಿದ್ರು. ಅದು ಧ್ವನಿಯಾಗಿ ನಾನು ಕೆಲಸ ಮಾಡ್ತೇನೆ, ಖಂಡಿತವಾಗ್ಲೂ ಕೆಲಸ ಮಾಡಿ. ಓಕೆ, ತಾವು ಪ್ರಮುಖವಾಗಿ ಮೆನ್ಷನ್ ನಿರುದ್ಯೋಗ ಸಮಸ್ಯೆಯ ಬಗ್ಗೆ, ಅಂದರೆ ಯುವಕರು ಅವರು ವಿದ್ಯಾಭ್ಯಾಸವನ್ನು ಮಾಡಿ ಹೊರಗೆ ಬಂದಾಗ ಈ ನಿರುದ್ಯೋಗ ಸಮಸ್ಯೆಯ ಬಗ್ಗೆ ಬಹಳಷ್ಟು ಬೆಳಕು ಚೆಲ್ಲಿದ್ದು ಬಹುಶಃ ಈ ನಮ್ಮ ಕರ್ನಾಟಕದಲ್ಲಿ ಈ ಬಾರಿಯ ಕಾಂಗ್ರೆಸ್ ಯುವ ನಿಧಿ ಅನ್ನುವಂತಹ ಯೋಜನೆಯನ್ನು ಮಾಡಿತ್ತು, ನಿರುದ್ಯೋಗ ಭತ್ಯೆಯನ್ನು ನೀಡುವಂತಹ ವಿಚಾರವಾಗಿ. ಅದೇ ತಾವು ಡಾಕ್ಟರ್ ಆಗಿ ಜೊತೆಗೆ ವೈದ್ಯಕೀಯ ಕ್ಷೇತ್ರದಲ್ಲಿದ್ದು ಪದವೀಧರ ಸಮಸ್ಯೆಗಳನ್ನು ಗೊತ್ತಿದ್ದು ಅಂತ ಬಂದಾಗ ಈ ಒಂದು ಕಾಂಗ್ರೆಸ್ನ ಈ ಒಂದು ಯುವ ನಿಧಿ ಯುವಕರಿಗೆ, ಅಂದರೆ ನಿರುದ್ಯೋಗ ಯುವಕರಿಗೆ ಒಂದು ಶಕ್ತಿ ತುಂಬುವಂಥ ಯೋಜನೆ, ಏನು ಹೇಳ್ತೀರಾ, ನಿಜವಾಗ್ಲೂ ಶಕ್ತಿ ತುಂಬುತ್ತೆ? ಕಾಂಗ್ರೆಸ್ಸು ಪಿಕ್ ಪಾಕೆಟ್ ಸರ್ಕಾರ, ಅವ್ರು ಮಾಡ್ತಿರೋದೆಲ್ಲ ಪಿಕ್ ಪಾಕೆಟೇ. ಈಗ ಹೆಣ್ಮಕ್ಳಿಗೆ ದುಡ್ಡು ಕೊಡ್ತೀವಿ ಅಂತಂದ್ರು, ಡ್ರಿಂಕ್ಸಿಂದ ರೇಟ್ಸನ್ನು ಜಾಸ್ತಿ ಮಾಡಿದರು, ಅದನ್ನು ರೇಟನ್ನು ತೊಗೊಂಬಂದು ಇಲ್ಲಿ ಕೊಟ್ಟರು. ಅದೇ ರೀತಿ ನಮಗೆ ಕರೆಂಟ್ ಬಿಲ್ಲನ್ನು ಜಾಸ್ತಿ ಮಾಡಿದರು, ಅದನ್ನು ಕರೆಂಟ್ ಫ್ರೀಯಾಗಿ ಕೊಟ್ಟರು. ಈ ರೀತಿ ಒಂದು ಕಡೆ ತಗೊಂಡು ಇನ್ನೊಂದು ಕಡೆ ಕೊಟ್ಟಿದ್ದೇ ಹೊರತು ಅವರಿಂದ ಏನು ಸಾಧನೆ ಆಗಿದೆ ಅಂತಿಲ್ಲ. ಹಾಗಿದ್ರೆ ವಿದ್ಯಾನಿಧಿ, ರೈತರ ವಿದ್ಯಾನಿಧಿನ ಯಾಕೆ ತೆಗೆದ್ರು ಮಕ್ಕಳಿಗೆ ಬರೋದು? ನಮಗೆ ವಿಕಾಸ ಕೊಠಡಿ ಅಂತ ಆಗ್ತಾ ಇತ್ತು, ಒಬ್ಬ MLAಗೆ ಇಷ್ಟು ಫಂಡ್ ಅಂತ ರಿಲೀಸ್ ಮಾಡಿ ಶಾಲಾ ಕೊಠಡಿಗಳನ್ನ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಇತ್ತು, ಎಲ್ಲಿ ಯಾಕೆ ತೆಗೆದ್ರು? ಇದೇ ರೀತಿ ಏನು ಸಮಸ್ಯೆಗಳಿಗೆ ನಮಗೇನು ವಿದ್ಯಾನಿಧಿನ ಇವರಿಗೆ ಪದವೀಧರರಿಗೆ ಗ್ರ್ಯಾಜುಯೇಟ್ ಆದವರಿಗೆ ಅವ್ರಿಗೆ ಒಂದು ಏನು ಸ್ಟೈಫಂಡ್ ಅಂತ ಏನು ದುಡ್ಡು ಕೊಡ್ತೀವಿ ಅಂತ ಏನು ಹೇಳಿದ್ರಲ್ಲ, ಅವ್ರು ಎಲ್ಲರಿಗೂ ಕೊಡಬೇಕಾಗಿತ್ತು ಅಂತ. ಅವಾಗ ಏನು ಮಾಡಿದ್ರು, ಒಂದೇ ವರ್ಷದಲ್ಲಿ ಪಾಸ್ಔಟ್ ಆದವ್ರಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳಿದರು. ಸೊ ಹಾಗಾಗಿ ಒಂದು ಮನುಷ್ಯನಿಗೆ ಮೀನನ್ನು ಹಿಡಿಯೋದನ್ನು ಕಲಿಸ್ಬೇಕು, ಅಂದರೆ ಅರ್ಥ ಆಯ್ತಲ್ಲ, ಮೀನನ್ನು ಹಿಡಿಯೋದನ್ನು ಕಲಿಸ್ಬೇಕು. ಹಂಗಾಗಿ ಅವರ ಕೆಲಸವನ್ನು ಮಾಡೋದನ್ನು ಕಲಿಸ್ಬೇಕು, ಸೋಂಬೇರಿಗಳನ್ನು ಮಾಡೋದನ್ನು ಕಲಿಸಬಾರ್ದು. ಸೊ ಹಾಗಾಗಿ ನಮಗೆ ಬೇಕಾಗಿರೋದು ಸ್ಕಿಲ್ ಡೆವಲಪ್ಮೆಂಟ್. ಅವರಿಗೆ ಸ್ಕಿಲ್ ಕೌಶಲಾಭಿವೃದ್ಧಿ ಕೇಂದ್ರಗಳನ್ನು ಆಗಬೇಕು, ಸ್ಕಿಲ್ ಡೆವಲಪ್ಮೆಂಟ್ ಆಗಬೇಕು. ಅದು ಜೊತೆಗೆ ನಮಗೆ ಅವರು ಒಬ್ಬ ವರ್ಕರ್ ಆಗಬಾರ್ದು, ಅವನು ಎಂಟರ್ಪ್ರಿನರ್ ಆಗಬೇಕು. ಅವನು ಒಬ್ಬ ಮನುಷ್ಯ ಇನ್ನೂ 10 ಜನಕ್ಕೆ ಕೆಲಸ ಕೊಡೋಕಾಗಬೇಕು. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಇದೆ. ಆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಮುಂಚೆ 47 ದಿನ, ಯಾವ್ದಾದ್ರು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು 47 ದಿನ ಇತ್ತು. ಮೋದಿಜಿಯವ್ರು ಬಂದಮೇಲೆ ಅದನ್ನ 17 ಡೇಸಿಗೆ ತಂದಿದ್ದಾರೆ. ಎಷ್ಟೊಂದು ಅನ್ವಾಂಟೆಡ್ ಲಾಸ್ ಅನ್ನೆಲ್ಲ ತೆಗೆದಾಕಿದ್ದಾರೆ. ಸೊ ಮುಂಚೆ ರೆಡ್ ಟೇಪಿಸಮ್ ಇತ್ತು, ಯಾವ್ದಾದ್ರು ಬಿಸ್ನೆಸ್ ಮಾಡಬೇಕಂದ್ರೆ ಅದು ಅಡಚಣೆಗಳು ಜಾಸ್ತಿ ಇತ್ತು. ಈಗ ರೆಡ್ ಕಾರ್ಪೆಟಿಸಮ್, ಈಸಿಯಾಗಿ ಬಿಸ್ನೆಸ್ ಮಾಡುವಂಥ ಅನುಕೂಲತೆ ಇದೆ. ಇದೆಲ್ಲ ನಿಟ್ಟಿನಲ್ಲಿ ಖಂಡಿತವಾಗ್ಲೂ ನಿರುದ್ಯೋಗ ಸಮಸ್ಯೆಗಳಿಗೆ, ಇವೆಲ್ಲ ಸಮಸ್ಯೆಗಳಿಗೆ ಉತ್ತರ ಅಂದ್ರೆ ಅದು BJP. ಅದು BJPಯಿಂದ ಖಂಡಿತ ಸಾಧ್ಯ, ಕಾಂಗ್ರೆಸ್ ಅಲ್ಲ ಅಂತ ಹೇಳ್ತೀರಿ? ಖಂಡಿತ ಅಲ್ಲ. ಯುವ ನಿಧಿ ಯೋಜನೆ ನಮ್ಗೇನು ಕಾಂಗ್ರೆಸ್ ಅವ್ರು ಏನು ಹೇಳ್ತಿದ್ರು, ಇದೇನೋ ಚಂಬುನ್ ತೋರಿಸ್ತಾ ಇದ್ರು ಅಲ್ವಾ? ಬಟ್ ಏನ್ ಗೊತ್ತಾ, ಚಂಬು ಮೇಲೆ 3 ವಿಳೆದೆಲೆ ಇಟ್ಟು ಒಂದು ತೆಂಗಿನಕಾಯಿ ಇಟ್ರೆ ಅದೇನಾಗುತ್ತೆ ಹೇಳಿ, ಕಳಸ ಆಗುತ್ತೆ. ಕರೆಕ್ಟ್ ಅಲ್ವಾ? ಕಾಂಗ್ರೆಸ್ ನಮ್ಗೆ BJP ಚಂಬು ಕೊಟ್ಟಿದ್ದಲ್ಲ, ಕಳಸ ಕೊಟ್ಟಿರೋದು. ಅವ್ರು ಕೊಟ್ಟಿರೋದು ಚಿಪ್ಪು. ಏನ್ ಹೇಳಿ? ಚಿಪ್ಪು, ಖಾಲಿ ಚಿಪ್ಪು. ಎಸ್, ಹಾಗಿದ್ದಾಗ
ಇವೆಲ್ಲದರ ನಡುವೆ ಡಾಕ್ಟರ್ ಧನಂಜಯ ಸರ್ಜಿ ಅವರು ಬಹಳಷ್ಟು ವಿಚಾರಗಳನ್ನು ನಾವು ಮಾತಾಡಿದ್ವಿ. ಅವರ ಒಂದು ಪದವೀಧರ ಕ್ಷೇತ್ರದಲ್ಲಿ ಅವರು ಗೆದ್ದು ಬಂದಾಗ ಏನೆಲ್ಲ ಬದಲಾವಣೆಗಳನ್ನು ತರಬಹುದು, ಏನೆಲ್ಲ ಚೇಂಜಸ್ಗಳನ್ನು ತರಬಹುದು, ಸಮಸ್ಯೆಗಳನ್ನು ನೋಡಿದ್ದಾರೆ ಅಂತ ಬಂದಾಗ ಎಸ್ ಬೆಳಕು ಚೆಲ್ಲಬಹುದು. ಯಾಕಂತ ಬಂದಾಗ ಆ ಕ್ಷೇತ್ರದಲ್ಲಿ ಅವರು ಪ್ರಾಮಾಣಿಕವಾಗಿ ದುಡಿದಂತಹ ವ್ಯಕ್ತಿ. ಇವೆಲ್ಲದರ ನಡುವೆ ಸರ್ ಒಂದು ವಿಚಾರ, ಯಾಕಂದರೆ ಈ ಒಂದು ಸಂದರ್ಶನದಲ್ಲೇ ಕ್ಲಾರಿಫೈ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ನಿಮ್ಮಲ್ಲಿ ನೇರವಾಗಿ ಕೇಳ್ತೀನಿ ಸರ್. ಯಾಕಂತ ಬಂದಾಗ ಕಳೆದ ಬಾರಿ ಬಹಳಷ್ಟು ನಮ್ಮ ರಾಜ್ಯಾದ್ಯಂತ ಸಂಚಲನವನ್ನು ಸೃಷ್ಟಿ ಮಾಡಿರುವಂಥದ್ದು ಹರ್ಷ ಹತ್ಯೆ ಆಗಿರುವಂಥದ್ದು. ಹರ್ಷ ಹತ್ಯೆಯ ಸಂದರ್ಭಗಳಲ್ಲಿ ಒಂದು ಕಮ್ಯುನಿಸ್ಟರು ಜೊತೆಗೆ ಎಡಪಂಥೀಯರು ಸೇರಿಕೊಂಡು ಒಂದು ಜಾಥಾವನ್ನು ಮಾಡ್ತಾರೆ, ಶಾಂತಿ ಪ್ರಿಯರ ಒಂದು ಶಾಂತಿಗಾಗಿ ಹೋರಾಟ ಅನ್ನುವಂಥ ನಿಟ್ಟಿನಲ್ಲಿ. ಸೊ ಆ ಹೋರಾಟದಲ್ಲಿ ಶಾಂತಿ ಯಾತ್ರೆಯಲ್ಲಿ ತಾವು ಪಾಲ್ಗೊಂಡಿದ್ರಿ, ತಾವುಗಳು ಕೂಡ ಸಪೋರ್ಟ್ ಮಾಡಿದ್ರಿ ಅನ್ನುವಂಥ ಒಂದು ಹೋರಾಟದಲ್ಲಿ ಆ ಒಂದು ಆರೋಪ. ಸೊ ಕೇಳುವಾಗ ಇದನ್ನೊಂದು ಕ್ಲಾರಿಫೈ ಮಾಡೋಣ, ಯಾಕಂದರೆ ಸಿಕ್ಕಿದ್ರಿ ಬಿಸಿ ಶೆಡ್ಯೂಲಲ್ಲಿ, ಯಾಕಂದರೆ ನಮ್ಮ ಅಭ್ಯರ್ಥಿಗಳ ಬಗ್ಗೆ ತಿಳಿದುಕೊಳ್ಳೋಣ ಅನ್ನುವಂಥ ನಿಟ್ಟಿನಲ್ಲಿ. ಎಸ್ ಸರ್, ಏನು ಹೇಳ್ತೀರಿ? ಈ ಹರ್ಷ ಹತ್ಯೆ ಆದಾಗ ಈಗ ಹರ್ಷನ ಫ್ಯಾಮಿಲಿಯಲ್ಲಿ ಅವರ ಅಕ್ಕನ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ನಾವು ನೋಡ್ತಾ ಇದ್ದೀವಿ. ಹೌದು. ಅಲ್ಲಿ ಏನಾಗ್ತಿತ್ತು ಅಂದರೆ ಪ್ರತಿ ಸಲ ಈ ಥರ ಆದಾಗ ಆಲ್ಮೋಸ್ಟು ಶಟ್ ಡೌನ್ ಆಗ್ತಿತ್ತು ಬಿಸ್ನೆಸ್ ಎಲ್ಲ ಶಟ್ ಡೌನ್ ಆದಾಗ ಅಲ್ಲಿ ಸುಮಾರಷ್ಟು ಸಂಸ್ಥೆಗಳು, ಆಲ್ಮೋಸ್ಟ್ ಸಂಘಗಳು ಆಲ್ಮೋಸ್ಟ್ ಒಂದು 70ರಿಂದ 100 ಸಂಘಗಳು ಏನಾರು ಒಂದು ಇದಕ್ಕೆ ಆಗಬೇಕು ಅಂಥೇಳಿ ಅವರು ಒಂದು ಶಾಂತಿಯನ್ನು ಬಯಸಿ ಒಂದು ಏನಾರು ಒಂದು ಮಾಡಬೇಕು ಅಂತ ಇತ್ತು. ಅದನ್ನು ಡಿಸ್ಟ್ರಿಕ್ಟ್ ಕಮಿಷನರ್ಗೆ ಅಪ್ರೋಚ್ ಆಗಿತ್ತು. ಡಿಸ್ಟ್ರಿಕ್ಟ್ ಕಮಿಷನರ್ ಜೊತೆಗೆ ಈ ಸುಮಾರಷ್ಟು ಧರ್ಮಗುರುಗಳು, ಸಾಧು ಸಂತರು ಅವರೆಲ್ಲ ಇದನ್ನ ಜೊತೆಗೂಡಿ ಇವನ್ ಡಿಸ್ಟ್ರಿಕ್ಟ್ ಕೋರ್ಟ್ ಜಡ್ಜಿಂದ ಹಿಡಿದು ಸುಮಾರಷ್ಟು ಜಡ್ಜಸ್ಸು ಬಂದಿದ್ರು ಅದು ಮೆರವಣಿಗೆ. ಅದನ್ನು ಮಾಡೋದಕ್ಕೆ ಶಾಂತಿಯ ನಡಿಗೆಗೆ ಅಂತ ಆಗಿತ್ತು. ಆ ಶಾಂತಿಯ ನಡಿಗೆಗೆ ನಮಗೆ ವೈದ್ಯನಾಗಿ ನಮಗೆ ಒತ್ತಡ ಇರೋದ್ರಿಂದ ಅದ್ರ ಜೊತೆಗೆ ಹೋಗಿದ್ದೆ. ಯಾವುದೋ ಸಾಧು ಸಂತರೆಲ್ಲ ಬಂದಿದ್ದ ಜೊತೆಗೆ ಹೋಗಿದ್ದುಂಟು. ಅದನ್ನು ಎಗೇನ್ಸ್ಟ್ ಅಂತ ಹೇಗೆ ಆಗ್ತದೆ, ಶಾಂತಿ ಬಯಸಿ ಹೋಗಿದ್ದ ನಡೆನ ಇದನ್ನು ತಪ್ಪು ಅಂತ ಅಂದರೆ ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಅದು ಹೋಗಿದ್ದು ಉಂಟು. ಹೌದು, ಶಾಂತಿ ಯಾತ್ರೆ ಹೋಗಿದ್ದು ಹೌದು. ಬಟ್ ಆ ಸಂದರ್ಭ ಆಗಿತ್ತು ಅದನ್ನ ನಮ್ಮ ಸಂಘಟನೆ ಹಿರಿಯರಿಗೂ ತಿಳಿಸಿದ್ವಿ. ಅದ್ರ ಬಗ್ಗೆ ನಮಗೆ ಅವರೇನು ಲೆಫ್ಟಿಸ್ಟ್ ಜೊತೆಗೆ ಇದ್ದಾರೆ ಅಂತೇಳಿ ಅಂತ ಏನು ಹೇಳ್ತಾ ಇದ್ದಾರಲ್ಲ, ಆ ಥರದ್ದು ಏನು ಗೊತ್ತಿಲ್ಲ ನನಗೆ. ಅದು ಯಾಕೆ ಹಿಂಗೆ ನಾವು ಸಂಘಟನೆಯಿಂದ ಬಂದಂಥ ಒಬ್ಬ ವ್ಯಕ್ತಿ, ನಾವು ಯಾವಾಗಲೂ ಸ್ವಯಂ ಸೇವಕ ಸಂಘಟನೆ ಜೊತೆಗೆ ಇರ್ತೀವಿ. ನಾವು ಕೊನೆಯ ಉಸಿರಿಗೂ ನಮಗೆ ಸಂಘಟನೆ ಭಾಳ ಮುಖ್ಯ ಅಲ್ವಾ? ಓಕೆ, ಎಸ್ ಸರ್. ಜೊತೆಗೆ ತಮಗೆ ಸರ್ಜಿ ಅವರಿಗೆ ಈ ಬಾರಿ MLC ಚುನಾವಣೆ ಬಹಳಷ್ಟು ಚಾಲೆಂಜಸ್ಗಳು ಅನ್ನುವಂಥದ್ದು ನಾನು ಆಗಲೇ ಹೇಳಿದೆ, ಮಾಜಿ ಶಾಸಕರ ವಿಚಾರವಾಗಿ. ಮತ್ತೊಬ್ಬರು ನಮ್ಮ ಕರ್ನಾಟಕದ ಪ್ರಮುಖವಾಗಿರುವಂತಹ BJPಯ ಹಿರಿಯ ನಾಯಕರು ಕೂಡ ಹೌದು, ಈಶ್ವರಪ್ಪನವರು ತಮ್ಮ ಶಿವಮೊಗ್ಗದ ಪ್ರಮುಖವಾಗಿರುವಂತಹ ಘಟಾನುಘಟಿ ನಾಯಕರು, ಕರ್ನಾಟಕದ ನಾಯಕರು. ಹಾಗಿದ್ದಾಗ ಅವರ ಬಂಡಾಯವು ಕೂಡ ಈ ಬಾರಿ ಸರ್ಜಿ ಅವರಿಗೆ ಏನಾದರೂ ನೆಗೆಟಿವ್ ಆಗುತ್ತಾ, ಭಾಳಷ್ಟು ಸಮಸ್ಯೆಗಳನ್ನು ತಂದೊಡ್ಡುತ್ತಾ ಅನ್ನುವಂಥದ್ದು ಸಮುದಾಯದ ವಿಚಾರವಾಗಿಯೂ ಕೂಡ, ರಾಜಕೀಯ ವಿಚಾರವಾಗಿಯೂ, ಪಕ್ಷ ಸಂಘಟನಾತ್ಮಕವಾಗಿಯೂ ಕೂಡ, ಒಂದು ಸಮುದಾಯದ ವಿಚಾರವಾಗಿಯೂ ಕೂಡ ಏನು ಹೇಳ್ತೀರಾ ಸರ್? BJP ಸಂಘಟನೆಯಿಂದ ಬೆಳೆದಂಥ ಪಕ್ಷ. ಸಂಘಟನೆಯ ಹೊರತುಪಡಿಸಿ ಯಾವ ವ್ಯಕ್ತಿಗೂ ಬೆಲೆ ಇರಲ್ಲ. ಓಕೆ, ಅವರು ಏನು ಹಿರಿಯರಾದಂಥ ಈಶ್ವರಪ್ಪನವರು ಲೋಕಸಭಾ ಕ್ಷೇತ್ರದಲ್ಲಿ ಅವರು ಚುನಾವಣೆಯನ್ನು ಮಾಡಿದ್ದಾರೆ. ಜನ ಉತ್ತರ ಕೊಡ್ತಾರೆ. ಅದು ನಾನು ಉತ್ತರ ಕೊಡುವಷ್ಟು ನನಗೆ ತಪ್ಪಾಗ್ತದೆ ನಾವು ಕೊಡೋದು, ಅದಕ್ಕೆ ಜನ ಉತ್ತರ ಕೊಡ್ತಾರೆ. ಅದಕ್ಕೆ ಹಿರಿಯರಿರೋದ್ರಿಂದ ಅವರಿಗೆ ನಾವು ಸಣ್ಣವರು ನಾವು ಆನ್ಸರ್ ಮಾಡೋದು ಬೇಡ. ಖಂಡಿತವಾಗ್ಲೂ ಜನ ಉತ್ತರ ಕೊಡ್ತಾರೆ. ಈ ಬಂಡಾಯದಕ್ಕೆ ಉತ್ತರ ಕೊಡೋದು ಯಾರೂ ಅಲ್ಲ, ಜನರು ಅಂತ ಹೇಳಿ. ಹೌದು, ಅಂಡ್ ಎಲ್ಲ ಜನರಿಗೂ ಗೊತ್ತು, ಭಾರತ ದೇಶವನ್ನ ಭದ್ರತೆಗೋಸ್ಕರ, ಭಾರತ ದೇಶದ ಗೌರವವನ್ನು ಹೆಚ್ಚಿಸುವಂಥ ಶಕ್ತಿ ಇದೆ ಅಂದರೆ, ಭಾರತ ದೇಶ ವಿಕಸಿತ ಹಾದಿಯಲ್ಲಿ ಹೋಗಬೇಕು ಅಂದರೆ, ಭಾರತ ದೇಶ ಮತ್ತೆ ವಿಶ್ವಗುರು ಆಗಬೇಕು ಅಂದರೆ, ಭಾರತ ನಮ್ಮ ಮುಂದಿನ ಮಕ್ಕಳಿಗೆ ಒಳ್ಳೆಯ ಸುಭದ್ರ ಭಾರತವನ್ನು ಕೊಡುವಂಥ ಶಕ್ತಿ ಇದೆ ಅಂದರೆ ಅದು ಭಾರತೀಯ ಜನತಾ ಪಕ್ಷಕ್ಕೆ ಮಾತ್ರ, ಭಾರತೀಯ ಜನತಾ ಪಾರ್ಟಿಗೆ ಮಾತ್ರ ಅಂತ ಜನರಿಗೆ ಗೊತ್ತಿದೆ. ಹಾಗಾಗಿ ಉತ್ತರವನ್ನು ನಾವು ಯಾರೂ ಕೊಡೋಕ್ಕಾಗೋದಿಲ್ಲ, ಅದು ಜನರು ಕೊಡ್ತಾರೆ. ಓಕೆ. ಜೊತೆಗೆ ಸರ್, ತಮ್ಮ ಒಂದು ಕ್ಷೇತ್ರದಲ್ಲಿ ಈ ವಿಚಾರವನ್ನು ಯಾಕೆ ಕೇಳಿದೆ ಅಂತ ಬಂದಾಗ, ಶಿವಮೊಗ್ಗದಲ್ಲಿ ಸಾಧು ಲಿಂಗಾಯತ ಮತಗಳೇ ನಿರ್ಣಾಯಕ. ಸೊ ಹಾಗಿದ್ದಾಗ ಈಶ್ವರಪ್ಪನವರ ಈ ಒಂದು ಬಂಡಾಯ, ಈ ಒಂದು ಡೈವರ್ಷನ್ ಎಲ್ಲೋ ಒಂದು ಕಡೆ ತಮ್ಮ ಒಂದು ಚುನಾವಣೆಗೆ, ತಮ್ಮ ಈ ಕ್ಷೇತ್ರದಲ್ಲಿ ತಮ್ಮ ಬೆಳವಣಿಗೆಗೆ ಅಡ್ಡಗಾಲ ಆಗಲ್ವಾ ಅನ್ನೋಂಥ ಪ್ರಶ್ನೆ. ಖಂಡಿತವಾಗ್ಲೂ ವಾತಾವರಣ ತುಂಬ ಚೆನ್ನಾಗಿದೆ, ಯಾವುದೇ ಥರದ ಗೊಂದಲ ಇಲ್ಲ. ವೋಟ್ ಮಾಡೋರು ಜನರು, ಮತದಾರರು ಡಿಸೈಡ್ ಮಾಡಿದ್ದಾರೆ. ಅದರಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸ್ತಾರೆ. 100ಕ್ಕೆ 100 ಭಾಗ
ನಾವು ಮೊದಲನೇ ಪ್ರಾಶಸ್ತ್ಯ ಮತದಲ್ಲಿ ಫಸ್ಟ್ ರೌಂಡಲ್ಲಿ ನಾವು ಗೆಲ್ತೇವೆ. ಓಕೆ. ಯಾಕೆಂದರೆ ಇದರಲ್ಲಿ ಗೊಂದಲ ಬೇರೆಯವರಿಗಿರ್ಬೋದು, ಹಾಂ, ವೋಟರಿಗಂತೂ ಖಂಡಿತ ಗೊಂದಲ ಇಲ್ಲ. ಓಕೆ. ವೋಟ್ ಮಾಡೋರಿಗೂ ಗೊಂದಲ ಇಲ್ಲ, ವೋಟ್ ಮಾಡಿಸುವಂಥ ಕಾರ್ಯಕರ್ತನಿಗೂ ಗೊಂದಲ ಇಲ್ಲ. ಓಕೆ. ಅದು ಬರುತ್ತಿರೋದು ಮೀಡಿಯಾದಲ್ಲಿ ಅವ್ರು ಅಷ್ಟು ತೊಗೊಂತಾರೆ, ಇವ್ರು ಇಷ್ಟನ್ನು ಅವ್ರವ್ರು ಮನಸ್ಸಿಗೆ ಬಂದದ್ದು ಕ್ಯಾಲ್ಕುಲೇಷನ್ ಹಾಕ್ತಾರೆ. ಓಕೆ. ಇದು ಕ್ಯಾಲ್ಕುಲೇಷನ್ ಮಾಡಿದ್ರಿಂದ ಆಗೋದಿಲ್ಲ. ಓಕೆ. ಇದು ಮತದಾರರ ಮನಸ್ಸನ್ನ ಗೆಲ್ಲಬೇಕು. ಖಂಡಿತವಾಗಿ ಮತದಾರರ ಮನಸ್ಸಲ್ಲಿ ನಾವಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ಇದೆ. ಭಾರತೀಯ ಜನತಾ ಪಾರ್ಟಿ ಇದೆ. ಯಾಕಂದರೆ ಕಳೆದ ಬಾರಿ MLC ಚುನಾವಣೆ ಅಥವಾ ಈ ಬಾರಿ MLC ಚುನಾವಣೆ ಅಂತ ಬಂದಾಗ ಡಾಕ್ಟರ್ ಧನಂಜಯ ಸರ್ಜಿ ಅವರು ಬಹಳಷ್ಟು ಚಾಲೆಂಜಿಂಗ್ ಆಗಿರುವಂತಹ ಒಂದು ಕ್ಷೇತ್ರವನ್ನು ಜೊತೆಗೆ ರೋಲನ್ನು ಪ್ಲೇ ಮಾಡ್ತಾ ಇದ್ದಾರೆ. ಅಟ್ ದ ಎನಿ ಕಾಸ್ಟ್ ನಾನು ಗೆದ್ದೇ ಗೆಲ್ತೀನಿ ಅನ್ನುವಂಥದ್ದು ಅತ್ಯಂತ ಉತ್ಸಾಹದಿಂದ, ಉಲ್ಲಾಸದಿಂದ, ಜೊತೆಗೆ ಧೈರ್ಯದಿಂದ ಹೇಳ್ತಾ ಇದ್ದಾರೆ ಅಲ್ವಾ ಸರ್ ಡಾಕ್ಟರ್ ಧನಂಜಯ ಸರ್ಜಿ ಸರ್? ಹಾಗಿದ್ದಾಗ ಕೊನೆಯದಾಗಿ ಸರ್ ನಿಮ್ಮಲ್ಲಿ ನಾನು ಕೇಳ್ತಾ ಇರುವಂಥದ್ದು, ನಮ್ಮ ಕರಾವಳಿ ಭಾಗದ ಜನರು ಜೊತೆಗೆ ಎಲ್ಲ ನೈಋತ್ಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿಗಳಲ್ಲಿ ತಾವು ಸ್ಪರ್ಧೆ ಮಾಡ್ತಾ ಇದ್ದೀರಿ ಅಂತ ಬಂದಾಗ ಎಲ್ಲರೂ ಕೂಡ ಯಾಕೆ ತಮ್ಮನ್ನೇ ಗೆಲ್ಲಿಸಬೇಕು ಅನ್ನುವಂಥದ್ದು, ಯಾಕೆ ಗೆಲ್ಲಿಸಬೇಕು ಅನ್ನೋದು ರೀಸನ್ ವೈ ಡಾಕ್ಟರ್ ಧನಂಜಯ ಸರ್ಜಿ? ನನಗೆ ಉದ್ದೇಶ ಇರೋದು ಒಳ್ಳೆಯ ಕೆಲಸ ಮಾಡಬೇಕು ಅಂತ. ನಾನು ಅವಾಗಲೇ ಹೇಳಿದೆ, ಕೊನೆ ಟೈಮಲ್ಲಿ ನಾನು ಒಳ್ಳೆಯ ಹೆಸರು ತಗೊಂಡು ಹೋಗಬೇಕು ಅಂತ. ಬಹಳ ವಿಶೇಷವಾಗಿ ಒಂದು ಬಹಳ ಸಂತೋಷ ಏನಂದರೆ ಇಲ್ಲಿನ ಜನರು, ಕರಾವಳಿಯ ಜನರು ಪ್ರೀತಿ ಭಾಳ ಮನಸ್ಸಿಗೆ ಹಚ್ಕೊಂಡು ತುಂಬ ಹಚ್ಕೊತಾರೆ. ಅಂದರೆ ನನಗೆ ನಾನು PUC ಓದ್ಬೇಕಾರೆ ನೋಡಿದ್ದೇನೆ, ನನ್ನ MD ಮಾಡ್ಬೇಕಾದ್ರೆ ನಾನು ಜನ ನೋಡಿದ್ದೇನೆ. ಅಂದರೆ ಅದು ಆ ಪ್ರೀತಿ, ಆ ವಿಶ್ವಾಸನೇ ತುಂಬ ಖುಷಿ ಆಗ್ತದೆ. ಖಂಡಿತವಾಗ್ಲೂ ನಾವೇನು ಕರಾವಳಿ, ನಾನು ಅಲ್ಲಿದ್ದ ಭಾಗ ಇಲ್ಲಿ ಭಾಗ ಅಂತಲ್ಲ. ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಸಾಮಾನ್ಯ ಸ್ವಯಂ ಸೇವಕ. ನಿಜವಾಗ್ಲೂ ನಮಗೆ ಖುಷಿ ಇದೆ. ಖಂಡಿತವಾಗ್ಲೂ ನಾನು ಇವ್ರ ಜೊತೆಗೆ ಇರ್ತೇನೆ. ನಮಗೆ ನನ್ನ ಮಕ್ಕಳು ಇಲ್ಲೇ ಓದ್ತಾ ಇರೋದು. ನನ್ನ 2 ಹೆಣ್ಮಕ್ಳು ಇಲ್ಲೇ ಓದ್ತಾರೆ, ಶಾರದಾ ರೆಸಿಡೆನ್ಷಿಯಲ್ಲಿ ಮತ್ತು ಇನ್ನೊಬ್ಳು ಎಕ್ಸ್ಪರ್ಟಲ್ಲಿ. ತಿಂಗಳಿಗೆ ಒಂದ್ಸಲ ಅವ್ರಿಗೆ ನೋಡೋಕೆ ಬರಬೇಕು, ಹಾಗಾಗಿ ಕರಾವಳಿಗೆ ಬರಲೇಬೇಕು. ಓಕೆ, ವೆರಿ ನೈಸ್. ಓಕೆ, ಇದು ಡಾಕ್ಟರ್ ಧನಂಜಯ ಸರ್ಜಿ ಅವರು. ಬಹುಶಃ ಡಾಕ್ಟರ್ VS ಆಚಾರ್ಯರ ಹೆಸರನ್ನು ನಾವು ಕರಾವಳಿ ಭಾಗದಲ್ಲಿ ಕೇಳಿದ್ದೀವಿ. ನಮ್ಮ ಕರಾವಳಿ ಭಾಗನ ಬಹಳಷ್ಟು ಅಭಿವೃದ್ಧಿ ಮಾಡಿದಂತಹ ವ್ಯಕ್ತಿ. ಹಾಗಿದ್ದಾಗ ತದನಂತರ ಅದೇ ಒಂದು ಹಾದಿಯಲ್ಲಿ ಡಾಕ್ಟರ್ ಧನಂಜಯ ಸರ್ಜಿ ಅವರು ಕೂಡ ಹೋಗ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಡಾಕ್ಟರ್ ಮಂಜುನಾಥ್ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಹಳಷ್ಟು ಸದ್ದು ಸುದ್ದಿಯನ್ನು ಮಾಡಿದರು. ಈ ಬಾರಿ ನಮ್ಮ MLC ಚುನಾವಣೆಯಲ್ಲಿ ಸದ್ದು ಸುದ್ದಿ ಮಾಡ್ತಾ ಇರೋದು ಡಾಕ್ಟರ್ ಧನಂಜಯ ಸರ್ಜಿ ಅವರು. ಹಾಗಿದ್ದಾಗ ಯಾರು ಡಾಕ್ಟರ್ ಧನಂಜಯ ಸರ್ಜಿ? ಶಿವಮೊಗ್ಗದವರಂತೆ. ಸೊ ಹಾಗಿದ್ದಾಗ ಇಲ್ಲೇ ಕಲ್ತಿದ್ದಾರಂತೆ ನಮ್ಮ ಕರಾವಳಿ ಭಾಗದಲ್ಲಿ. ಜೊತೆಗೆ ಏನು ಅವರ ವಿಚಾರಧಾರೆಗಳು, ಯಾವ ರೀತಿ ಇದೆ ಅವರ ಅಜೆಂಡಾಗಳು, ಏನು ಮಾಡ್ತಾರೆ ಅಂತ ಬಂದಾಗ ಕಂಪ್ಲೀಟ್ ಆಗಿರುವಂತಹ ವಿಚಾರಗಳು, ವಿಮರ್ಶೆಗಳು, ಇವೆಲ್ಲದರ ಜೊತೆಗೆ ಬಹಳಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ನನಗೆ ಅನಿಸಿದ್ದು ಬಹಳಷ್ಟು ವಿನಯತೆಯಿಂದ, ಸರಳತೆಯಿಂದ, ವೆರಿ ಹಂಬಲ್ ಆಗಿರುವಂತಹ ವ್ಯಕ್ತಿ. ಹೆಮ್ಮೆ ಅನಿಸ್ತು ಸರ್. ಏನು ಹೇಳ್ತೀರಾ ಸರ್ ಕೊನೆಯದಾಗಿ ನಮ್ಮ ಜನರಿಗೆ ಏನಾದರೂ ಒಂದು ಕಿವಿ ಮಾತು ಹೇಳಬೇಕು ಅಂತ ಇದ್ದಾಗ? ಯಾಕಂದರೆ ನಾನು ಇವತ್ತು ರಾಜಕಾರಣಿ ಜೊತೆ ಮಾತಾಡ್ತಿಲ್ಲ, ಜೊತೆಗೆ ಅತ್ಯಂತ ಹೃದಯವಂತ ವೈದ್ಯರ ಜೊತೆ ನಾನು ಮಾತಾಡ್ತಿದ್ದೀನಿ. ಮಕ್ಕಳನ್ನು ಚಿಕಿತ್ಸೆ ಮಾಡಿ ಅಂಗವಿಕಲರು, ವಿಕಲಚೇತನರು ಜೊತೆಗೆ ಬಹಳಷ್ಟು ಮಕ್ಕಳಿಗೆ ತಾವು ಚಿಕಿತ್ಸೆಯನ್ನು ಕೊಟ್ಟವರು. ಹಾಗಿದ್ದಾಗ ಮಗುವಿನಂಥ ಮನಸ್ಸಿದೆ. ಸೊ ಹಾಗಿದ್ದಾಗ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಮಾತುಗಳನ್ನು ಹೇಳಬೇಕು ಅಥವಾ ಎಲ್ಲರಿಗೂ ಕೂಡ ತಮ್ಮ ಒಂದು ಸಂದೇಶ ಹೇಳಬೇಕಂದ್ರೆ ವಾಟ್? ಎಸ್ ಸರ್. ತಾವು ಡಾಕ್ಟರ್ VS ಆಚಾರ್ಯ ಬಗ್ಗೆ ಹೇಳಿದ್ರು. ನಿಜವಾಗ್ಲೂ ಆ ಥರ ಆದರ್ಶವಾದ ವ್ಯಕ್ತಿತ್ವ ಇರುವಂಥ ಒಬ್ಬ ಅಪರೂಪದ ವ್ಯಕ್ತಿ. ಅವರ ಮಾರ್ಗದಲ್ಲೇ ಕೂಡ ನನಗೂ ಹೋಗಬೇಕು ಅಂತ ಆಸೆ ಇದೆ. ಖಂಡಿತವಾಗ್ಲೂ ಆ ಕೆಲಸವನ್ನು ನಾನು ಮಾಡ್ತೇನೆ. ಟೋಟಲ್ 75 ವಿಧಾನ ಪರಿಷತ್ ಸದಸ್ಯರಲ್ಲಿ ನನಗೆ ಭಾರತೀಯ ಜನತಾ ಪಾರ್ಟಿಯಿಂದ ಒಬ್ಬ ವೈದ್ಯನಿಗೆ ಮಾತ್ರ ಅವಕಾಶ ಸಿಕ್ಕಿದೆ. ಅದು ನನ್ನ ಪುಣ್ಯ ಸರಿ. ಖಂಡಿತವಾಗ್ಲೂ ಹಿರಿಯರಾದಂಥ VS ಆಚಾರ್ಯರವರ ಮಾರ್ಗದರ್ಶನ ಹೇಗೆ ಅವರು ಹೋಗಿದ್ರೋ ಆ ನಿಟ್ಟಿನಲ್ಲಿ ನಾನು ಖಂಡಿತವಾಗ್ಲೂ ಒಳ್ಳೆಯ ಸೇವೆಯನ್ನು ಮಾಡೇ ಮಾಡ್ತೇನೆ. ಜೊತೆಗೆ ನಮಗೆ ಈ ನೈಋತ್ಯ ಪದವೀಧರ ಕ್ಷೇತ್ರದ 5 ವರ್ಷ ಟರ್ಮ್ಸಲ್ಲಿ ಅಭ್ಯರ್ಥಿಯಾದಂಥ DH ಶಂಕರಮೂರ್ತಿಯವರು ಭಾಳ ಹಿರಿಯರು, ಒಳ್ಳೆಯ ಮಾರ್ಗದರ್ಶಕ ಕೂಡ. ಅವರ ಮಾರ್ಗದರ್ಶನದಲ್ಲಿ ಕೂಡ ಒಳ್ಳೆಯ ಕೆಲಸವನ್ನು ಮಾಡಿಕೊಂಡು ಹೋಗ್ತೇನೆ. ಈ ಭಾಗದ ನೈಋತ್ಯ ಪದವೀಧರ ಮತದಾರರು ಏನು ನಮಗೆ ವೋಟ್ ಕೊಡ್ತಾರೋ ಪ್ರತಿಯೊಂದು ಮತದ ಪಾವಿತ್ರತೆಯನ್ನು ನಾವು ಕಾಪಾಡ್ತೇವೆ. ನಾವು ಇಷ್ಟೊಂದು ವಿಶ್ವಾಸ ಕೊಡ್ತೇನೆ. ಆ ಮತದ ಪಾವಿತ್ರತೆಯನ್ನು ನಾವು ಕಾಪಾಡ್ತೇವೆ. ಮುಂದೆ ಅವರ ಧ್ವನಿಯಾಗಿ ನಾನು ವಿಧಾನ ಪರಿಷತ್ತಿನಲ್ಲಿ ಕೆಲಸ ಮಾಡ್ತೇನೆ. ಇಷ್ಟು ಮಾತ್ರ ನಾನು ವಿಶ್ವಾಸವಾಗಿ ನಾನು ಅವರಿಗೆ ಪ್ರಮಾಣವನ್ನು ಕೂಡ ಮಾಡ್ತೇನೆ. ಅದು ಮತದ ಪಾವಿತ್ರತೆಯನ್ನು ನಾವು ಕಾಪಾಡ್ತೇವೆ. ಓಕೆ, ಎಸ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಇದು ನಮ್ಮ ಜೊತೆ ಡಾಕ್ಟರ್ ಧನಂಜಯ ಸರ್ಜಿ ಸರ್. ಬಹಳಷ್ಟು ಖುಷಿ ಆಯಿತು ಮಾತಾಡಿ. ವೆರಿ ಹಂಬಲ್ ಆ್ಯಂಡ್ ಅತ್ಯಂತ ಸರಳತೆ, ವಿನಯತೆಯಿಂದ ವೈದ್ಯರಾಗಿಯೂ ಕೂಡ, ಜೊತೆಗೆ ಸಮಾಜದಲ್ಲಿ ಬಹಳಷ್ಟು ಸಮಾಜ ಸೇವೆಗಳನ್ನು ಮಾಡಿ, ಜೊತೆಗೆ
ವೈದ್ಯ ಲೋಕದಲ್ಲಿ ಸಾಧನೆಯನ್ನ ಮಾಡಿದ್ದಾರೆ. ಇದೀಗ ಸಾಮಾಜಿಕವಾಗಿ ಮತ್ತಷ್ಟು ಸಾಧನೆಗಳನ್ನು ಮಾಡಬೇಕು, ಮತ್ತಷ್ಟು ಸಮಾಜ ಸೇವೆಯನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಲಿಷ್ಠವಾಗಿರುವಂಥ ರಾಷ್ಟ್ರೀಯ ಪಕ್ಷ ಭಾರತೀಯ ಜನತಾ ಪಾರ್ಟಿಯಲ್ಲಿ ನೈಋತ್ಯ ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡ್ತಾ ಇದ್ರೆ. ಒಂದ್ ಕಡೆ ಶಿಕ್ಷಕರ ಕ್ಷೇತ್ರದಲ್ಲಿ ಭೋಜೇಗೌಡರು ಸ್ಪರ್ಧೆಯನ್ನ ಮಾಡ್ತಾ ಇದ್ರೆ, ಪದವೀಧರ ಕ್ಷೇತ್ರದಲ್ಲಿ ನಮ್ಮ ಡಾಕ್ಟರ್ ಧನಂಜಯ ಸರ್ಜಿ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಿದ್ದಾಗ ಮಾತಿಗೆ ಸಿಕ್ಕಿದ್ದಾರೆ ಬಿಸಿ ಶೆಡ್ಯೂಲ್ ಅಲ್ಲಿ. ಸೊ ಇಷ್ಟು ಹೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಅಂಡ್ ಒನ್ಸ್ ಅಗೇನ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಸರ್, ಧನ್ಯವಾದ. ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.